ಕಲಾ ಸಂಪನ್ನ ಜೀವನದಲ್ಲಿ 9ನೆಯ ಕಲೆ ವಿಚಾರ ಮಾಡುವ ಮತ್ತು ನಿರ್ಣಯ ತೆಗೆದುಕೊಳ್ಳುವ ಕಲೆ. ನಮ್ಮ ಆಚಾರ ಶ್ರೇಷ್ಠವಾಗಬೇಕಾದ್ರೆ ವಿಚಾರ ಶ್ರೇಷ್ಠ ಇರಬೇಕು. ವಿಚಾರದಂತೆ ಆಚಾರ, ವಿಚಾರದಂತೆ ನಿರ್ಣಯ. ತಮಗೆ ಗೊತ್ತು, ವಿಚಾರ ಮಾಡುವಂತ ಶಕ್ತಿ ಯಾವುದರಲ್ಲಿರ್ತದೆ? ಬುದ್ಧಿಯಲ್ಲಿ. ಈಗ ಈಶ್ವರಿಯ ಒಂದು ಜ್ಞಾನವನ್ನು ಕೇಳ್ತಾ ಹೋದಂತೆ ನಮ್ಮ ಬುದ್ಧಿ ದಿವ್ಯವಾಗ್ತಾ ಹೋಗ್ತದೆ, ಸ್ವಚ್ಛ ಆಗ್ತಾ ಹೋಗ್ತಿದೆ, ಅಥವಾ ಬುದ್ಧಿ ಪ್ಲೇನ್ ಆಗ್ತದೆ, ಅಥವಾ ಬುದ್ಧಿಯ ಲೈನ್ ಪರಮಾತ್ಮನ ಜೊತೆಗೆ ಕ್ಲಿಯರ್ ಆಗಿರುವ ಕಾರಣದಿಂದ ನಮಗೆ ನಿರ್ಣಯ ಶಕ್ತಿನೂ ಸಹ ಸಹಜವಾಗಿ ಬೆಳೀತದೆ. ನಿಮ್ಮ ನಿರ್ಣಯ ಸಮರ್ಪಕವಾಗಿರಬೇಕಾದ್ರೆ ನಮ್ಮ ವಿಚಾರ ಲಹರಿ ಸಮರ್ಪಕವಾಗಿರಬೇಕು. ವಿಚಾರ ಮಾಡೋದು ಸಹ ಒಂದು ಕಲೆ. ಕೆಲವರಿಗೆ ಏನಾದ್ರು ಸಮಾಚಾರ ಹೇಳಿದ ಕೂಡಲೇ ನೆಗೆಟಿವ್ ವಿಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಅಲ್ವಾ? ಕೂಡಲೇ ಇದು ಹಂಗಿರ್ಬೇಕು ಹೆಂಗಿರ್ಬೇಕಂತ ಅವ್ರ ಮನಸ್ಸು ಓಡಿ ಆಯ್ತು. ಅದೇ ಸಮಾಚಾರವನ್ನ ಇನ್ನು ಕೆಲವರಿಗೆ ಹೇಳಿದ್ರೆ ಏನ್ ಮಾಡ್ತಾರೆ? ಅವರು ಶುದ್ಧವಾದ ರೂಪದಲ್ಲಿ ಸಹ ಅದನ್ನ ತಗೊಳ್ಬಹುದು. ನಾವು ತಂದೆಯ ಮಹಾವಾಕ್ಯವನ್ನ ಪ್ರತಿನಿತ್ಯ ಕೇಳುವ ಕಾರಣದಿಂದ ನಮ್ಮಲ್ಲಿ ನೆಗೆಟಿವ್ ವಿಚಾರಕ್ಕಿಂತ ಶುದ್ಧ ವಿಚಾರದ ಕಡೆಗೆ ನಾವು ಜಾಸ್ತಿ ಅಭ್ಯಾಸ ಇರುವ ಕಾರಣದಿಂದ ನೀವು ನಿರ್ಣಯ ತಗೊಳ್ಳೋಕ್ಕಿಂತ ಮೊದಲು ವಿಚಾರ ಶುದ್ಧವಾಗಿರಲಿ, ವಿಚಾರ ನಿಸ್ವಾರ್ಥವಾಗಿರಲಿ, ವಿಚಾರ ಪಾಸಿಟಿವ್ ಆಗಿರಲಿ, ಅಥವಾ ವಿಚಾರದಲ್ಲಿ ಯಾವುದೇ ಒಂದು ಸ್ಥಾನ ಮಾನ ಗೌರವ ಇದನ್ನು ಏನನ್ನು ಬಯಸದೆ ನಮ್ಮ ವಿಚಾರದ ಒಂದು ಆಳದಲ್ಲಿ ಹೋದ್ರೆ ನೀವು ಆವಾಗ ನಿರ್ಣಯ ತಗೊಳ್ತೀರೋ ಆ ನಿರ್ಣಯ ಸರ್ವರಿಗೂ ಸಹ ಒಪ್ಪಿಗೆಯಾಗುವ ರೂಪದಲ್ಲಿ ನಿರ್ಣಯ ಇರ್ತದೆ. ಅದಕ್ಕೋಸ್ಕರ ವಿಚಾರ ಮಾಡುವ ಕಲೆ ಜೊತೆಗೆ ನಿರ್ಣಯ ತೆಗೆದುಕೊಳ್ಳುವಂತ ಕಲೆ. ಕೆಲವರು ನೋಡ್ರಿ, ವಿಚಾರದಲ್ಲಿ ಏಕಾಗ್ರತೆ ಇಲ್ಲದಿದ್ದಾಗಲೂ ಸಹ ನಿರ್ಣಯ ತೆಗೆದುಕೊಳ್ಳಿಕ್ಕಾಗಂಗಿಲ್ಲ. ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ, ಬೇಕೋ ಬೇಡೋ, 10 ಜನ ಹತ್ರ ಕೇಳಲಿಕ್ಕೆ ಹೊರಡ್ತೀವಿ ಅಲ್ವಾ ಕೆಲವೊಮ್ಮೆ. ಈಗ ನಮ್ಗೆ ಬಾಬಾ ಪ್ರತಿಯೊಂದು ಸತ್ಯವಾದಂತಹ ನೇರವಾದಂತಹ ಶುದ್ಧವಾದಂತಹ ವಿಚಾರ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಅದನ್ನ ಒಳಗಡೆ ಹೋಗಿ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಬುದ್ಧಿ ಯಾವಾಗ ಪ್ಲೇನ್ ಇರ್ತದೋ, ಸ್ವಚ್ಛ ಇರ್ತದೋ, ಮತ್ತೆ ಪ್ರತಿಯೊಂದು ವಿಚಾರನೂ ಸಹ ಪರಮಾತ್ಮನಿಗೆ ಅರ್ಪಿತವಾಗಿರ್ತದೋ ಆವಾಗ ನೀವು ನಿರ್ಣಯ ತಗೊಂಬಿಡಿ. ಆ ನಿರ್ಣಯ ಏನಾಗಿರ್ತದೆ? ಖಂಡಿತ ಸಮರ್ಪಕ ನಿರ್ಣಯ. ಅದು ಪ್ರತಿ ವಿಚಾರನೂ ಸಹಿತ ಪರಮಾತ್ಮನಿಗೆ ಅರ್ಪಿತ ಆಗಿರಬೇಕು. ಅಂದ್ರೆ ಅರ್ಥ ಏನು? ನಾನೇನೀಗ ವಿಚಾರ ಮಾಡ್ತಿದ್ದೀನಿ, ಇದು ಬಾಬಾ ಇಷ್ಟಪಡೋ ರೂಪದಲ್ಲಿದೆಯಾ? ತಂದೆಗೆ ಇದು ಒಪ್ಪಿಗೆಯಾ? ತಂದೆ ಒಪ್ಪುವಂತ ರೂಪದಲ್ಲಿ ನಾನು ವಿಚಾರ ಮಾಡ್ತಿದ್ದೀನಿ ಅಂತಂದ್ರೆ ಆ ನಿರ್ಣಯ ಏನಿದೆ ಅದು ಸರಿಯಾದಂತ ನಿರ್ಣಯ. ಅದಕ್ಕೋಸ್ಕರ ಡಿಸ್ಕ್ರಿಮಿನೇಷನ್ ಪವರ್ ಇದ್ದಾಗನೇ ಯಾವುದು ಬರುವುದು? ಡಿಸಿಷನ್ ಪವರ್ ಬರುವಂತದ್ದು, ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ. ಡಿಸ್ಕ್ರಿಮಿನೇಷನ್ ಅಂದ್ರೆ ಪರೀಕ್ಷಿಸುವಂತ ಶಕ್ತಿ. ಈಗ ನಮಗೆ ತಂದೆ ಜ್ಞಾನದ ಒಂದು ಒರೆಗಲ್ಲು ಕೊಟ್ಟಿರುವ ಕಾರಣದಿಂದ ಇದು ಸರಿಯೋ ತಪ್ಪು ಅಂತ ನಾವು ಪಕ್ಕದವ್ರ ಹತ್ರ ಕೇಳ್ಬೇಕಂತಲೇ ಇಲ್ಲ. ತಪ್ಪು ಯಾವುದು ಸರಿ ಯಾವುದು ನಮಗೆ ಸತ್ಯ ವಿಚಾರ ಗೊತ್ತಾಗಿದೆ ಅಲ್ವಾ? ಆವಾಗ ನಾವೇ ಸಹಜವಾಗಿ ಏನ್ ಮಾಡ್ಬೋದು? ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಷ್ಟು ಯೋಗಿ ಆಗ್ತೀವಿ, ವಿಚಾರದಲ್ಲಿ ಎಷ್ಟು ವಿಶಾಲತೆ ಬೆಳೀತಾ ಹೋಗ್ತದೆ, ನಮ್ಮ ವಿಚಾರ ಎಷ್ಟು ತಂದೆ ಸಮಾನ ಆಗಿರ್ತದೆ, ಅಷ್ಟೇ ನಮ್ಮಲ್ಲಿ ನಿರ್ಣಯ ಶಕ್ತಿನೂ ಸಹ ಸಹಜವಾಗಿ ಬೆಳೀತದೆ. ಕೆಲವೊಮ್ಮೆ ನೋಡ್ರಿ, ಮಕ್ಕಳು ಕಾಲೇಜ್ ಓದ್ತಾರೆ, ಫಸ್ಟ್ ಇಯರ್ ಓದಿದ್ರು ಮತ್ತೆ ಪುನಃ
ಈ ಲೈನೇ ಬೇಡ ಅಂತಂದ್ರು ಇನ್ನೊಂದಕ್ಕೆ ಹೋಗ್ಬಿಡ್ತಾರೆ. ಅದನ್ನ ಅರ್ಧಮರ್ಧ ಮಾಡ್ತಾರೆ, ಅದನ್ನ ಬಿಟ್ಬಿಡ್ತಾರೆ, ಮತ್ತೊಂದು ಡಿಪ್ಲೊಮಾ ಅಂತ ಸರ್ ಮಾಡ್ಬಿಡ್ತಾರೆ. ಕೊನೆಗೆ ಅವ್ರಿಗೆ ಯಾವುದು ಕಂಪ್ಲೀಟ್ ಮಾಡ್ಲಿಕ್ಕೇನೆ ಆಗುದಿಲ್ಲ. ಯಾಕೆಂದ್ರೆ ಒಮ್ಮೆ ಕರೆಕ್ಟ್ ಆಗಿ ನನಗೆ ಯಾವ ಲೈನ್ ನಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ಏನ್ ಗತ್ತೆ, ಹಾಗೆ ಹೀಗೆ ಲೌಕಿಕವಾಗಿ ಹೇಳೋದಾದ್ರೆ ಅವನಿಗೆ ಯಾವ ದಾರಿಯಲ್ಲಿ ಮುಂದುವರಿಲಿಕ್ಕೆ ಆಸೆ ಇದೆ, ಏನಿದೆ ಎಲ್ಲ ಫಸ್ಟ್ ಮೊದಲು ವಿಚಾರ ಸಂಗ್ರಹ ಮಾಡಿ, ಆ ದಾರಿಯಲ್ಲಿ ಏನಿದೆ, ಈ ದಾರಿಯಲ್ಲಿ ಏನಿದೆ, ನಾನು ಡಿಪ್ಲೊಮಾ ಮಾಡಿದ್ರೆ ಏನು, ಅದೇನು, ಇದೇನು ಎಲ್ಲ ಮೊದಲು ವಿಚಾರವನ್ನು ಏನ್ ಮಾಡಬೇಕು, ಇನ್ಫಾರ್ಮೇಶನ್ ಕರೆಕ್ಟ್ ಕಲೆಕ್ಷನ್ ಮಾಡಿ ಆಮೇಲೆ ಅವನು ಒಂದು ನಿರ್ಣಯ ತಗೊಂಡ್ಮೇಲೆ ಅದರಲ್ಲಿ ದೃಢತೆ ಬಂದ್ಬಿಟ್ರೆ ಸಹಜವಾಗಿ ಏನ್ ಮಾಡ್ತೀವಿ, ನಾವು ಎಲ್ಲಿ ತಲುಪಬೇಕು ಸಹಜವಾಗಿ ತಲುಪ್ತೀವಿ. ನಿರ್ಣಯದಲ್ಲಿ ದೃಢತೆ ಬರುವುದೇ ಯಾವಾಗ? ನಿರ್ಣಯದಲ್ಲಿ ದೃಢತೆ ಬರುವುದು ಯಾವಾಗ? ವಿಚಾರ ಸರಿಯಾಗಿದ್ದಾಗಲ್ವಾ? ವಿಚಾರ ಸರಿ ಇದ್ದಾಗ. ಅದಕ್ಕೋಸ್ಕರ ವಿಚಾರ ಮಾಡುವ ಮತ್ತೆ ನಿರ್ಣಯ ತೆಗೆದುಕೊಳ್ಳುವಂತ ಕಲೆ ಇದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು. ಈ ಕೆಲವೊಮ್ಮೆ ಈಶ್ವರ್ಯ ವಿಶ್ವವಿದ್ಯಾಲಯ ಜ್ಞಾನ ಕೇಳಲಿಕ್ಕೆ ಬರ್ತೀವಿ. ಈಗ ನೀವೆಲ್ಲ ನಿರ್ಣಯ ಮಾಡ್ಬಿಟ್ಟಿದ್ದೀರಾ? ಏನ್ ನಿರ್ಣಯ ಮಾಡಿದ್ರಿ? ಈ ಮಾನ ಮಜಾ ಇದೆ. ಈಗ ನಿಮ್ ನಿರ್ಣಯ ಏನು? ಸರಿ, ಮುಗ್ದೋಯ್ತು. ಇವತ್ತು 4 ದಿವಸ ಅಲ್ವಾ? ಅಲ್ಲ, ನಿಮ್ ನಿರ್ಣಯ ಏನಕ್ಕೋರೆ ಭಾವನ ಜ್ಞಾನ ಸಿಕ್ಕಿದ್ಮೇಲೆ ನೀವೇನ್ ನಿರ್ಣಯ ತಗೊಂಡಿದ್ರಿ? ಈಗದಲ್ಲ, ನಿಮ್ ಟೋಟ್ಲಿ ಅಲೌಕಿಕ ಜೀವನ ಸಿಕ್ತು, ಅಲೌಕಿಕ ಜ್ಞಾನ ಸಿಕ್ತು, ಏನ್ ನಿರ್ಣಯ ಮಾಡ್ಬಿಟ್ಟಿದ್ರಿ? ಅಲ್ಲ, ಸಂಪೂರ್ಣ ಆಗ್ಬೇಕನ್ನೋದು ನಿರ್ಣಯನೋ ಸಂಪೂರ್ಣ ಆಗ್ತೀನಿ ಅನ್ನೋದು ನಿರ್ಣಯನೋ? ಆಗ್ಬೇಕು ಅಂದ್ರೆ ಅದು ನಿರ್ಣಯ ನನ್ನವರೇ. ಆಗ್ಬೇಕು, ಆಗ್ತೀನಿ, ನಾನು ಸಂಪೂರ್ಣ ಆಗ್ತೀನಿ ಅಲ್ವಾ? ನಿಮ್ದೇನ್ ನಿರ್ಣಯಕ್ಕೋರೆ? ದೃಢತೆ ಇರ್ಬೇಕಲ್ಲಿ, ದೃಢತೆ ಇರ್ಬೇಕು. ದೃಢತೆ ಇದ್ದಲ್ಲಿ ಸಫಲತೆ ಮಾತ್ರ ಖಂಡಿತ. ನಮ್ಮ ನಿರ್ಣಯ ಅದು ದೃಢವಾಗಿರ್ಬೇಕು. ಒಮ್ಮೆ ನಿರ್ಣಯ ತಗೊಂಡೆವು, ಅದಕ್ಕೆ ಸಂಬಂಧಿಸಿ ಬೇಕಾದಷ್ಟು ವಿಘ್ನಗಳು ಬರ್ಬೋದು, ಅದಕ್ಕೆ ವಿರುದ್ಧವಾದಂತ ವಾತಾವರಣ ಬರ್ಬೋದು, ವಿರುದ್ಧವಾದಂತ ಪರಿಸ್ಥಿತಿ ಬರ್ಬೋದು. ಬರುವುದು ಯಾಕೆ? ನಿಮ್ ನಿರ್ಣಯ ಕರೆಕ್ಟ್ ಉಂಟೋ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕಷ್ಟೇ. ನೀವು ತಗೊಂಡಂತ ನಿರ್ಣಯದ ಸಮರ್ಪಕ ಇದೇನೋ ಇಲ್ಲೋ ಅಂತ ನಿಮಗೆ ವಿಶ್ವಾಸ ಮೂಡಬೇಕಲ್ಲ. ಈಗ ನಾನು ನಿರ್ಣಯ ತಗೊಂಡ್ಬಿಟ್ಟಿರ್ತೀನಿ, ನಾನ್ ತೆಗೆದುಕೊಂಡಂತ ನಿರ್ಣಯದ ಬಗ್ಗೆ ನನಗೆ ಮೊದಲು ಆತ್ಮವಿಶ್ವಾಸ ಬರ್ಲಿಕ್ಕೆ ಬೇಕಾದ್ರೆ ಪರಿಸ್ಥಿತಿಗಳು ಬರಬೇಕು. ಪರಿಸ್ಥಿತಿ ಬರ್ಲಿ, ಕಷ್ಟ ಬರ್ಲಿ, ಮಾತುಗಳು ಬರ್ಲಿ, ಏನೇ ಬರ್ಲಿ, ನಿರ್ಣಯ ಅಂದ್ರೆ ನಿರ್ಣಯ ಫೈನಲ್. ಯಾಕೆ ನಾವು ಫೈನಲ್ ನಿರ್ಣಯ ತಗೊಂಡೆವು? ನಮಗೆ ಸ್ಪಷ್ಟವಾದಂತ ವಿಚಾರದ ಅರಿವಾಗಿರುವ ಕಾರಣದಿಂದ, ತಂದೆ ಕೊಟ್ಟಂತ ಜ್ಞಾನದ ವಿಚಾರ ಅದು ಸತ್ಯ ಅನ್ನೋದು ಅರಿವಾಗಿರುವ ಕಾರಣದಿಂದ ನಮ್ಮ ನಿರ್ಣಯ ಫೈನಲ್. ಇಡೀ ಜಗತ್ತು ವಿರೋಧ ಆದ್ರೂ ಸಹಿತ ನಾವೇನ್ ಭಾವನೆ ಬಿಡೋರಲ್ಲ, ಕ್ಲಾಸ್ ಬಿಡೋರಲ್ಲ. ಬಿಡ್ತೀವ? ಬಿಡಂಗಿಲ್ಲ ನಾವು. ಯಾಕೆಂದ್ರೆ ನಮ್ದು ವಿಚಾರ ಕರೆಕ್ಟ್ ಇದೆ ಅಲ್ವಾ? ಸತ್ಯತೆ ಇದ್ದಾಗ ಭಯಪಡೋ ಅವಶ್ಯಕತೆ ಇಲ್ಲ. ನಾವೇನ್ ತಪ್ಪು ಮಾಡ್ತಿದ್ದೀವ? ಈಗ ಅಕಸ್ಮಾತ್ ಎಲ್ಲೋ ಒಂದು ಕಳ್ಳತನ ಮಾಡಿ ಬಂದಿದ್ದೀನಿ ನಾನೀಗ, ಎದುರಿನಲ್ಲಿ ನಾನು ಕಳ್ಳತನ ಮಾಡಿಲ್ಲ ಅಂತ ಬಹಳ ನ್ಯಾಚುರಲ್ ಆಗಿರ್ತೀನಿ. ಅದು ಒಳಗೊಳಗೆ ಏನಿರ್ತದೆ, ನಾನು ಕಳ್ಳತನ ಮಾಡಿದ್ದೀನಿ ಅಂತ ಒಳಗೆ ನೋಡಿದ್ರೆ ಸತ್ಯತೆ ಇಲ್ಲ. ಹೊರಗಡೆ ನಾನು ಕಳ್ಳತನ ಮಾಡೇ ಇಲ್ಲ ಅಂತ ವರ್ತಿಸಬಹುದು, ಆದ್ರೆ ಒಳಗಡೆ ಒಂದು ಧೈರ್ಯ ಇರಂಗಿಲ್ಲ. ನಮಗೆ ನೋಡ್ರಿ ಎಷ್ಟು ಧೈರ್ಯ, ಯಾಕೆಂದ್ರೆ ನಮ್ದು ಒಳಗೂ ಸತ್ಯ ಇದೆ, ನಾವು ಹೇಳುದು ಹೊರಗೂ ಸತ್ಯ ಇದೆ. ಮತ್ತೆ ಭಯಪಡೋಣ ಯಾಕೆ? ಪಾಂಡವರಿದ್ದದ 5 ಜನ, ಕೌರವರು ಅಷ್ಟು ಜನ ಇದ್ರು ಸಹಿತ ಪಾಂಡವರು ಎಷ್ಟು ಧೈರ್ಯ ಇತ್ತು. ಧೈರ್ಯ ಯಾಕೆ? ಕೃಷ್ಣ ಜೊತೆಗಿದ್ದ ಅಂತ ಧೈರ್ಯ. ಮತ್ತೆ ಅವ್ರ ಹತ್ರ ಅಂತದೇನಿಲ್ಲ. ಪಾಂಡವ ಹತ್ರ ಏನಿತ್ತು? ಕೃಷ್ಣ ಜೊತೆಗಿದ್ದಾನಲ್ಲ ಅಂತ ಧೈರ್ಯ. ಮಾರ್ಗದರ್ಶಕ ಒಬ್ಬ ಏನು ಗಟ್ಟಿಗೆ ಇದ್ದಲ್ಲ ಅಂತ ಧೈರ್ಯ. ನಮಗೂ ಅಷ್ಟೇ, ಸತ್ಯವಾದಂತಹ ವಿಶ್ವ ಸತ್ಯ ನಮ್ ಜೊತೆಗಿದ್ದಾನಲ್ವ ಇವತ್ತು. ಇಡೀ ಜಗತ್ತು ಯಾರಿಗೋಸ್ಕರ ಇವತ್ತು ಹುಡುಕಾಡ್ತಾ ಇದೇನೋ, ಯಾರನ್ನ ಬರ್ಲಿಕ್ಕೋಸ್ಕರ ಕಾಯ್ತಾ ಇದ್ದೇನೋ, ಯಾರಿಗೋಸ್ಕರ ಭಕ್ತಿ ಮಾಡ್ತಾ ಇದ್ದೇನೋ, ಯಾರಿಗೋಸ್ಕರ ಗುಡಿ ಗೋಪುರ ಕಟ್ಟಿ ಮೊರೆ ಇಡ್ತಾ ಇದ್ದೇನೋ, ಆ ಭಗವಂತ ಇವತ್ತು ಯಾರ ಜೊತೆಗಿದ್ದಾನೆ? ನಮ್ ಜೊತೆಗಿದ್ದಾನಂದ್ರೆ ನಮ್ಗೆ ಎಷ್ಟು ಧೈರ್ಯ ಇರ್ಬೇಕೀಗ ಅಲ್ವಾ? ಅದಕ್ಕೋಸ್ಕರ ನಮ್ಮ ವಿಚಾರದಲ್ಲಿ ನಮ್ಗೆ ಸ್ಪಷ್ಟ ಅನುಭವ ಆಗಿರುವ ಕಾರಣದಿಂದ ನಾವು ಕರೆಕ್ಟ್ ನಿರ್ಣಯ ತಗೊಂಡಿರ್ತೀವಿ. ನಿರ್ಣಯದಲ್ಲಿ ದೃಢತೆ ಇರುವ ಕಾರಣದಿಂದ ನಮ್ಮ ಜೀವನದಲ್ಲಿ ಸಫಲತೆ ಖಂಡಿತ. ಸಕ್ಸೆಸ್ ಈಸ್ ಅವರ್ ಬರ್ತ್ ರೈಟ್. ವಿಜಯ ಎನ್ನುವುದು ನನ್ನ ಜನ್ಮಸಿದ್ಧ ಅಧಿಕಾರ. ಅಂದ್ರೆ ನಮ್ಗೆ ನಿಶ್ಚಯದಲ್ಲಿ ಏನಿದೆ? ನಮ್ದು ದೃಢತೆ ಇದೆ. ಇವೆಲ್ಲ ನಮ್ಗೆ ಈ ಜ್ಞಾನ ತಗೊಂಡಾಗನೇ ನಮ್ಮಲ್ಲಿ ಈ ಕಲೆ ಡೆವಲಪ್ ಆಗ್ತದೆ. ನಮ್ ವಿಚಾರ ಲಹರಿಯನ್ನು ಯಾರು ಚೇಂಜ್ ಮಾಡಿ ನೋಡೋಣ? ಆಗಂಗಿಲ್ಲ.
ನಮ್ಮ ನಿರ್ಣಯವನ್ನ ಯಾರು ಬದಲು ಮಾಡ್ಲಿ ನೋಡ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಜೀವನದಲ್ಲಿ ಬರುವಂತ ನಿರ್ಣಯ ಆದ್ರೂ ಅಷ್ಟೇ, ತಂದೆಯನ್ನ ಮುಂದಿಡ್ಕೋತೀವಿ, ಜ್ಞಾನವನ್ನ ಮುಂದಿಡ್ಕೊಳ್ತೀವಿ, ಸ್ಪಷ್ಟ ವಿಚಾರ ಗೊತ್ತು, ಪಟ್ ಅಂತ ಏನ್ ಮಾಡ್ತೀವಿ, ನಿರ್ಣಯ ತಗೊಂಡ್ಬಿಡ್ತೀವಿ. ಗೊಂದಲ ಕಡಿಮೆ ಆಗ್ತದೆ. ಬುದ್ಧಿ ಪ್ಲೇನ್ ಆಗಿರುವ ಕಾರಣದಿಂದ ಗೊಂದಲ ಕಡಿಮೆ ಆಗ್ತದೆ. ಆದ್ರಿಂದ ವಿಚಾರ ಮಾಡುವ ಕಲೆ ಮತ್ತು ನಿರ್ಣಯ ತೆಗೆದುಕೊಳ್ಳುವ ಕಲೆ. ಮುಂದಿದ್ದು ಅಡಿಗೆ ಮಾಡುವ, ಬಡಿಸುವ ಮತ್ತು ಊಟ ಮಾಡುವ ಕಲೆ. ಬರ್ತದ ಎಲ್ಲರಿಗೂ? ಊಟ ಮಾಡೋ ಕಲೆ ಬರ್ತದ? ಊಟ ಮಾಡ್ಲಿಕ್ಕೆ ಬರ್ತದೆ. ಬಡಿಸ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ ಆದ್ರೆ ಅಕ್ಕಂದಿರು ಇದರಲ್ಲಿ ಪಾಸ್ ಆಗ್ತಾರೆ? ಪಾಸ್ ಆಗ್ತಾರ? ಅವ್ರು ಪಾಸ್ ಆಗ್ತಾರಂತ ನಾವು ಒಮ್ಮೆ ಸಡನ್ ವಿಸಿಟ್ ಕೊಡ್ಬೇಕು ಅವ್ರ ಅಡಿಗೆ ಮನೆಗೆ. ಅಡಿಗೆ ಮಾಡೋ ಕಲೆ ಹೇಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ಸಡನ್ ವಿಸಿಟ್ ಕೊಡ್ಬೇಕು. ಹೇಳಿ ಮಾಡಿ ಬಂದ್ರೆ ಅಕ್ಕವರು ಬರ್ತಾರಂತ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಮೊದಲೇ ಇಟ್ಟಿರ್ತಾರೆ. ಸಡನ್ ಬಂದ್ಬಿಟ್ರೆ ನಿಮ್ಮ ಅಡಿಗೆ ಮಾಡೋ ಕಲೆಯನ್ನ ಸುಮಾರು ಒಂದು 10 ಗಂಟೆ, 10:30 ಗಂಟೆ, 11 ಗಂಟೆ ಟೈಮಿಗೆ ಬಂದ್ರೆ ಅಲ್ವಾ, ನೀವು ಬಹಳ ಅಡಿಗೆಯಲ್ಲಿ ಮಗ್ನಾಗಿರೋ ಟೈಮ್ ಯಾವುದು? ಅದೇ ಟೈಮ್ ಇರ್ತದೆ. ಅದು ಬೆಳಿಗಿನ ಜಾವ. ಎಲ್ಲ ಆಫೀಸಿಗೆ ಹೋಗಕ್ಕಿಂತ ಮೊದಲು 1 ಗಂಟೆ ಏನು ಬ್ಯುಸಿಯಾಗಿ ಮಕ್ಕಳನ್ನ ಕಳಿಸ್ಬೇಕು, ಮನೆಯವ್ರನ್ನ ಕಳಿಸ್ಬೇಕು, ಅಡಿಗೆ ಮತ್ತೊಂದು ಟಿಫಿನ್ ಆಗ್ಬೇಕು, ಮತ್ತೊಂದು ಆಗ್ಬೇಕಂತ ಆ ಟೈಮಲ್ಲಿ ನಿಮ್ಮ ಮನಸ್ಸಿನ ಸ್ಥಿತಿ, ನೀವು ಇಟ್ಟಂತಹ ನೀಟ್ನೆಸ್, ನೀವು ಮಾಡಿದಂತ ಅಡಿಗೆ ಅದು ರುಚಿ ಎಲ್ಲವನ್ನ ಏನ್ ಮಾಡ್ಬೋದು, ಚೆಕ್ ಮಾಡ್ಬೋದು. ಪಾತ್ರೆ ಕರೆಕ್ಟ್ ಇದೆನೋ, ಅದು ತಲೆ ಹಿಡಿತದಲ್ಲ ಕೆಲವೊಮ್ಮೆ ಹಾಲು ಉಕ್ಕಿ ಎಲ್ಲ ಗ್ಯಾಸ್ ಅಲ್ಲೆಲ್ಲ ಬಿದ್ದಿರ್ತದಲ್ಲ. ಅಡಿಗೆ ಮಾಡುವ ಕಲೆ ಅಂತಂದ್ರೆ ಕಡಿಮೆ ಸಾಮಾನು ಕೊಟ್ಟು, ಕಡಿಮೆ ಸಮಯ ಕೊಟ್ಟು ಬೇಗ ಅಡಿಗೆ ಮಾಡಬೇಕು, ಜಾಸ್ತಿ ರುಚಿಕರ ಆಗಬೇಕು. ಚಲೋ ಸಾಮಾನು ಖರ್ಚು ಮಾಡೋದು ಮತ್ತೆ ಅಡಿಗೆ ರುಚಿಯಾಗಿದೆ ಅಂತಂದ್ರೆ ಇಲ್ಲ. ಕಡಿಮೆ ಸಾಮಾನು ಖರ್ಚು ಮಾಡ್ರಿ, ರುಚಿ ಜಾಸ್ತಿ ಆಗ್ಬೇಕು. ಕಡಿಮೆ ಸಮಯದಲ್ಲಿ ನಾವು ಕೆಲಸ ಮಾಡಿ ಮುಗಿಸ್ಬೇಕು. ಅದು ಅಡಿಗೆ ಮಾಡೋ ಕಲೆ. ಇನ್ನು ಅಡಿಗೆ ಮಾಡ್ಕೊಳ್ಳೋದು, ಬಟ್ಟೆ ಸುಟ್ಕೊಳ್ಳೋದು, ಅಡಿಗೆ ಮಾಡುವಾಗ ಆಮೇಲೆ ಕೈ ಅಂತ ಏನಾಗೋದು ಸುಟ್ಕೊಳ್ಳೋದು, ಆಮೇಲೆ ಅಡಿಗೆ ಮಾಡ್ತಾ ಮಾಡ್ತಾ ಪಾತ್ರೆ ತಳ ಹಿಡಿದ ಏನಂತಾರ ಅದಕ್ಕೆ, ಸೀದೋಗುದು, ಹಾಲು ಉಕ್ಕಿ ಹರಿಯುವುದು, ಬೇಳೆ ಚಲೋ ಮೇಲೆ ಅದು ವಿಟಮಿನ್ ಎಲ್ಲ ಮೇಲೆ ಇರ್ತದೆ, ಅದೆಲ್ಲ ಏನ್ ಮಾಡೋದು, ಉಗ್ಸಿ ಬಿಡೋದು. ಇದು ಅಡಿಗೆ ಮಾಡೋ ಕಲೆಯಲ್ಲಿ ಸೇರಂಗಿಲ್ಲ. ಕಲೆ ಅಂತಂದ್ರೆ ಇಲ್ಲ ನಾನು ಯೋಗ ಮಾಡ್ತಾ 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 ನನಗೆ ಮರ್ತೇ ಬಿಟ್ಟೆ ಹಾಲು ಒಲೆಯಲ್ಲಿಟ್ಟದ್ದು ಅಂದ್ರೆ ಅವರು ಯೋಗಿ ಅಲ್ಲ. ಯೋಗದಿಂದ ಇನ್ನಷ್ಟು ನಿಮ್ಮ ಕರ್ಮದಲ್ಲಿ ಕುಶಲತೆ ಕಂಡು ಬರಬೇಕು ವಿನಃ ಯೋಗ ಮಾಡ್ತಾ ಮಾಡ್ತಾ ನಾನು ಜಗತ್ ಮರೆತೆ ಅಂತಂದ್ರೆ ಬಹಳ ಪ್ರೀತಿಯಿಂದ ಭಾವನ ಪ್ರಸಾದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಈಗ ನಾನು ಅಡಿಗೆ ತಯಾರು ಮಾಡ್ತಿದ್ದೀನಿ. ಈಗ ಉದಾಹರಣೆಗೆ ನಿಮ್ಮ ಮನೆಗೆ ಒಬ್ಬರು ನಾಳೆ ಮಿನಿಸ್ಟರ್ ಬರ್ತಾರಂತ ತಿಳ್ಕೋಣ. ಅಕ್ಕರೆ 10 ಗಂಟೆಗೆ ಅಡಿಗೆ ಮಾಡಿರ್ಬೇಕು, ನಾವು ಮಿನಿಸ್ಟರ್ ಕರ್ಕೊಂಡ್ ಬರ್ತೀನಿ. ನೀವೇನ್ ಮಾಡ್ತೀರ ಅವಾಗ? ನಿಮಗೆ ಪ್ರತಿಯೊಂದು ಹೆಜ್ಜೆಗೂ ಅಡಿಗೆ ಮಾಡ್ಬೇಕಾದ್ರೆ, ಒಗ್ಗರಣೆ ಹಾಕ್ಬೇಕಾದ್ರೆ ಮಿನಿಸ್ಟರ್ ಬರ್ತಾರೆ, ಇವತ್ತು ತುಪ್ಪದ ಒಗ್ಗರಣೆ ಹಾಕೋಣ, ಆಮೇಲೆ ಮಿನಿಸ್ಟರ್ ಬರ್ತಾರೆ ಈ ಅಕ್ಕಿ ಬೇಡ ಆ ಅಕ್ಕಿ ಇರ್ಲಿ, ಮಿನಿಸ್ಟರ್ ಬರ್ತಾರಲ್ಲ ಈ ಟೈಪ್ ಬೇಡ ಆ ಮಸಾಲೆ ಹಾಕಿ. ನಿಮ್ಗೆ ಪ್ರತಿ ಒಂದರಲ್ಲಿ ಯಾರು ಬರ್ತಾರೆ ಅಂತ ನೆನಪಿರ್ತದೆ. ಮಿನಿಸ್ಟರ್ ಬರ್ತಾರೆ ಹಂಗಿಲ್ಲ, ನೀರು ಚೆಲ್ಲಬೇಡ್ರಿ, ಕ್ಲೀನ್ ಆಗಿಡ್ರಿ ಅಂತೀವಿ. ಪ್ರತಿ ಒಂದಕ್ಕೂ ಏನು ಸ್ಮೃತಿ ಬರ್ತದೆ, ಯಾರು ಬರ್ತಾರೆ ಇವತ್ತು ಬರ್ತಾರೆ ನಿಮ್ಗೆ ಕ್ಲೀನಿಂಗ್ ಅಲ್ಲಿ, ಅಡಿಗೆಯಲ್ಲಿ. ಅದೇ ರೀತಿ ಅಡಿಗೆ ಮಾಡುವಾಗ ಊಟ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಬಾಬಾ ಬರ್ತಾರೆ. ನಿಮಗೆ ಎಂದಿಗೂ ಅಡಿಗೆ ಮನೆ ಬೇಜಾರು ಅನ್ಸಂಗಿಲ್ಲ, ಬೋರ್ ಅನ್ಸಂಗಿಲ್ಲ. ಒಳ್ಳೆ ಎಷ್ಟು ಪ್ರೀತಿಯಿಂದ ಅಡಿಗೆಯನ್ನ ತಯಾರು ಮಾಡ್ತೀವೋ, ಎಷ್ಟು ಪ್ರೀತಿಯಿಂದ ಅಡಿಗೆಯನ್ನ ಬಡಿಸ್ತೀವೋ, ತಿನ್ನೋರಿಗೆ ನೀವು ಉಪ್ಪಾಕಿಲ್ಲ ಅಂದ್ರೆ ಅಡ್ಡಿಲ್ಲ, ಅವ್ರ ಪ್ರೀತಿಯಿಂದ ಏನ್ ಮಾಡ್ತಾರೆ, ಖಂಡಿತ ಊಟ ಮಾಡ್ತಾರೆ. ಯಾಕೆಂದ್ರೆ ಅಡಿಗೆ ಮಾಡುವಾಗ ಸ್ಥೂಲವಾಗಿ ಎಷ್ಟು ಅಟೆನ್ಷನ್, ಸೂಕ್ಷ್ಮವಾಗಿಯೂ ಅಷ್ಟೇ ಅಟೆನ್ಷನ್ ಇರಬೇಕು. ಅಡಿಗೆ ಮಾಡೋ ಕಲೆ ಸೂಕ್ಷ್ಮವಾಗಿ ಅಂದ್ರೆ ಸಿಟ್ಟಿನಿಂದ ಬೇಜಾರಿನಿಂದ ಕಣ್ಣೀರ್ ಹಾಕೊಂಡು ಕಣ್ಣೀರು ಒರೆಸ್ಕೊಂಡು, ಇದು ಅಡಿಗೆ ಮಾಡೋ ಕಲೆ ಅಲ್ಲ. ನೀವು ಆ ಟೈಪ್ ಅಡಿಗೆ ಮಾಡಿದ್ರೆ ಫುಡ್ಡಿನಲ್ಲಿ ಪಾವಿತ್ರ್ಯತೆ ಉಳಿಯಂಗಿಲ್ಲ. ತಿನ್ನೋರಿಗೂ ಸಹಿತ ಅದು ರುಚಿಕರ ಇದ್ರೂ ಅವರ ಮನಸ್ಸಿಗೆ ಸಮಾಧಾನ ಆಗುದಿಲ್ಲ. ಅಡಿಗೆ ಮಾಡುವಾಗ ಮಾಡುವವರ ಮನಸ್ಸಿನ ಸ್ಥಿತಿನೂ ಸಹ ಅಷ್ಟೇ ಮುಖ್ಯ.
ಅದಕ್ಕೆ ತಂದೆ ನೆನಪಲ್ಲಿ ಅಡಿಗೆ ತಯಾರು ಮಾಡ್ರಿ. ಬಾಬರವ್ರು ಬರ್ತಾರೆ, ಬಾಬನಿಗೆ ಪ್ರಸಾದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಅಡಿಗೆ ಮಾಡ್ತೀನಿ. ಹೆಜ್ಜೆ ಹೆಜ್ಜೆಗೂ ಇಷ್ಟು ಪ್ರೀತಿಯಿಂದ ನಾವು ಅಡಿಗೆಯನ್ನ ಮಾಡಬೇಕು. ಮತ್ತೆ ನಿಮ್ಗೆ ಅಷ್ಟೇ ಅಟೆನ್ಷನ್ ಇರ್ತದೆ. ನಿಮ್ ಯೋಗಯುಕ್ತ ಸ್ಥಿತಿ ಬಾಬಾ ನೆನಪಲ್ಲಿದ್ದಾಗ ಪ್ರತಿ ಕೆಲಸದಲ್ಲಿ ಸಹಿತ ನಮ್ಗೇನಿರ್ಬೇಕು, ಅಟೆನ್ಷನ್ ಇರ್ತದೆ. ಅಲ್ಲಿ ಮರೆವಾಗೋದು, ಅರ್ಧಮರ್ಧ ಮಾಡೋದು, ಅಲ್ಲಿ ಒಲೆಯಲ್ಲಿ ಇಟ್ಟಿರ್ತೀವಿ, ಯಾರೋ ಬಂದಿರ್ತಾರೆ, ನಿಂತು ಮಾತಾಡ್ತಲೇ ಕುಂತು ಬಿಡೋದು. ನಿಮ್ದು ಯೋಗ ಸರಿ ಇಲ್ಲ ಅಂತಲೇ ಅರ್ಥ. ಕರೆಕ್ಟ್ ಅಟೆನ್ಷನ್ ಇರ್ತದೆ. ಯಾವಾಗ ನಾವು ಯೋಗಯುಕ್ತ ಮನಸ್ಸು ಎಲ್ಲಿದೆನೋ ಅಲ್ಲಿ ಯುಕ್ತಿಯುಕ್ತವಾಗಿರ್ತದೆ ಅದು ಮನಸ್ಸು. ಯೋಗಯುಕ್ತ ಎಷ್ಟು ಇರ್ತೀವೋ ಅಷ್ಟೇ ಹೆಂಗಿರ್ತೀವಿ, ಯುಕ್ತಿ ಇರ್ತ. ಅವ್ರನ್ನ ಹೋಗಿ ಮಾತಾಡಿಸ್ತೀವಿ, ಮಾತಾಡಿಸಿದ್ರೆ ಸಹಿತ ಕೂಡಲೇ ಇದನ್ನು ಆ ಕೆಲಸನೂ ಮಾಡ್ತೀವಿ, ಜೊತೆಗೆ ಇದನ್ನು ಕರೆಕ್ಟ್ ಆಗಿ ಮಾಡ್ತಾ ಇರ್ತೀವಿ. ಅಡಿಗೆ ಮಾಡುವಾಗ ಇನ್ನು ನೀವು ಅಡಿಗೆಯಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕು, ಸ್ಥೂಲವಾಗಿನ ಸಹಿತ ಅಷ್ಟೇ ಸ್ವಚ್ಛತೆ, ಮನಸ್ಸಿನಲ್ಲಿ ಸಹ ಅಷ್ಟೇ ಸ್ವಚ್ಛತೆ. ಇನ್ನು ಅದರ ಬಗ್ಗೆ ನಿಮಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಈಗ ತರಕಾರಿ ತರ್ರಿ, ತಂದ ಕೂಡ್ಲೆ ಅದನ್ನ ನೀರಾಕಿ ತೊಳಿಬೇಕಂತ ಗೊತ್ತಲ್ವಾ? ತಂದ ಕೂಡ್ಲೆ ನಾವು ಹಚ್ಚುವಕ್ಕಿಂತ ಮೊದಲು ಏನ್ ಮಾಡ್ತೀವಿ, ಕೆಲವರು ಹಚ್ಚಿದ ನಂತರ ಏನ್ ಮಾಡ್ತಾರೆ, ತೊಳಿತಾರೆ. ಮೊದಲು ತೊಳಿರಿ, ಆಮೇಲೆ ಹಚ್ಚ್ರಿ. ಕೆಲವೆಲ್ಲ ನಾವು ಐಟಮ್ಸ್ ಅನ್ನ ಆ ರೀತಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಕೆಲವು ಸೂಕ್ಷ್ಮ ಆದ್ರೆ ಅದನ್ನ ಸರಿಯಾಗಿ ಏನ್ ಮಾಡ್ಕೋಬೇಕು ಇರ್ಬೇಕು. ಕೆಲವೊಮ್ಮೆ ನೋಡ್ರಿ, ನಿಮ್ಗೆ ಅದು ಹೇಳ್ಬಾರ್ದು. ಕೆಲವೊಮ್ಮೆ ನಾವು ಪಾತ್ರೆ ಬೇಯ್ತಾ ಇರ್ತದೆ, ಒಂದು ಪ್ಲೇಟ್ ಇರ್ತದೆ, ಪ್ಲೇಟ್ ಅಲ್ಲೇ ನೆಲದಲ್ಲಿ ಇಟ್ಟಿರ್ತೀವಿ, ಹಾಗೆ ಪ್ಲೇಟ್ ಎತ್ತಿ ಈ ಪಾತ್ರೆ ಮೇಲೆ ಇಟ್ಟಿರ್ತೀವಿ. ನಿಮ್ಗೆ ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ, ಅದನ್ನ ನೆಲದಲ್ಲಿ ಆಚೆ ಈಚೆ ಅಡ್ಡಾಡಿ ತಿರುಗಾಡದಂತ ನೆಲ, ಅದ್ರ ಮೇಲೆ ಪ್ಲೇಟ್ ಇಟ್ಟಿರ್ತೀವಿ, ಅದೇ ಪ್ಲೇಟನ್ನು ಎತ್ತಿ ಇದ್ರ ಮೇಲೆ ಇಟ್ಟಿರ್ತೀವಿ. ಇದು ಸೂಕ್ಷ್ಮತೆ, ಇದು ಅಡಿಗೆ ಮಾಡೋ ಕಲೆಯಲ್ಲಿ ಬರ್ತದೆ. ಇನ್ನು ಕೆಲವೊಮ್ಮೆ ಅಡಿಗೆ ಮಾಡಿದ ಪಾತ್ರೆ ಹಿಂಗಿಟ್ಟಿರ್ತೀವಿ, ಅಥವಾ ನಾವು ಬಡಿಸಿದ ತಟ್ಟೆ ಹಿಂಗಿರ್ತೀವಿ, ಹಂಗೆ ಕಾಲು ದಾಟ್ಕೊಂಡು ಆ ಕಡೆ ಹೋಗುದು. ಇದನ್ನ ಮಕ್ಕಳಿಗೆ ಗೊತ್ತಿರಂಗಿಲ್ಲ, ಈ ಮಕ್ಕಳು ಹಂಗೆ ದಾಟಂಗಿಲ್ಲ ಕೂಡ್ಲೆ. ಕೆಲವೆಲ್ಲ ಸೂಕ್ಷ್ಮತೆಯನ್ನ ನಮ್ಗೆ ನಾವೆಷ್ಟು ಯೋಗಯುಕ್ತ ಸ್ಥಿತಿಯ ಪ್ರತಿ ಸೂಕ್ಷ್ಮ ಕೆಲಸದ ಬಗ್ಗೆನೇ ಏನಿರ್ಬೇಕು, ನಮ್ಗೆ ಅಷ್ಟೇ ಅಟೆನ್ಷನ್ ಇರಬೇಕು. ಇದು ಅಡಿಗೆ ಮಾಡುವಂತಹ ಕಲೆ ಯೋಗಯುಕ್ತ ಇದ್ದಾಗ ಇವೆಲ್ಲ ನ್ಯಾಚುರಲ್ ಆಗಿ ಬರ್ತದೆ. ಇನ್ನು ನೋಡ್ರಿ, ಬಡಿಸುವ ಕಲೆ. ಒಂದು 10 ಜನ ಊಟಕ್ಕೆ ಕುಂತಿದ್ದಾರೆ ಅಂತ ತಿಳ್ಕೋಣ. ನೀವು ಮನೆಯವರು ಏನೊಬ್ಬರು ಇದ್ದೀರಿ, ನೀವೇನ್ ಮಾಡ್ತೀರಿ, ಎಲ್ಲರಿಗೂ ಬಡಿಸ್ತೀರಿ. ಅಡಿಗೆ ಬಡಿಸುವ ಕಲೆ ಹೀಗಿರ್ಬೇಕು, ಊಟ ಮಾಡಿದವರೆಲ್ಲ ತೃಪ್ತಾಗ್ಬೇಕು, ಅವರಿಗೆ ಹೊಟ್ಟೆ ತುಂಬಿರ್ಬೇಕು, ತೃಪ್ತಾಗಿರ್ಬೇಕು, ಖುಷಿಯಾಗಿರ್ಬೇಕು. ಕೆಲವೊಮ್ಮೆ ಈ ರೀತಿ ಬಡಿಸುವ ಕಲೆ ಇರ್ತದೆ, ಕುಂತವರಿಗೆ ಹೊಟ್ಟೆನೆ ತುಂಬಂಗಿಲ್ಲ, ಅಡಿಗೆ ಮಾಡಿದ್ದು ಖಾಲಿಯಾಗಿರಂಗಿಲ್ಲ. ನೋಡಿದ್ರೆ ರುಚಿಯಾಗಿದೆ, ಅಡಿಗೆ ಎಲ್ಲ ಬಹಳ ರುಚಿಯಾಗಿದೆ, ಕುಂತವ್ರಿಗೆ ಇನ್ನೊಂದ್ ಸ್ವಲ್ಪ ತಂದಾಕಿದ್ರೆ ಚೆನ್ನಾಗಿತ್ತಲ್ಲ ಅಂತ ಸಂಕಲ್ಪ ನಡೀತಾ ಇರ್ತದೆ. ಇವರು ಬಡಿಸುವ ಸ್ಟೈಲ್ ಅಲ್ಲಿ ಅವ್ರಿಗೆ ಬೇಕನ್ಲಿಕ್ಕೆ ದಾಕ್ಷಣ್ಯ. ಅನ್ನ ತರಲ ಅಂದ್ರೆ ತನ್ನಿ ಹಾಕಿ ಅಂತ ಯಾರಂತಾರ, ಇನ್ನ ಸ್ವಲ್ಪ ಬೇಕಾ ಸಾರು ಅಂತ ದೂರದಲ್ಲಿ ನಿಂತು, ಸಾರು ಬೇಕಾ, ಅನ್ನ ತರ್ಲ, ನೀ ತಗೊಂಬಂದು ಸ್ವಲ್ಪ ಸಾರು ಹಾಕ್ತೀನಿ ಅಂತ ಸೌಟಲ್ಲಿ ತೆಗೆದು ತಟ್ಟೆ ಮುಂದೆ ತೋರಿಸ್ಬೇಕು. ಇನ್ನು ನಿಂತ್ಕೊಂಡು ಅಲ್ಲ, ಏನ್ ಮಾಡ್ಬೇಕು, ಅಲ್ಲ ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಿದೆ, ನಿಂತೆ ಮಾಡೋದು ಬಿಡ್ರಿ. ಇನ್ನು ನೆಲದಲ್ಲಿ ಅಕಸ್ಮಾತ್ ಪಂಕ್ತಿ ಕೂರಿಸಿದ್ರೆ ಬ್ರಹ್ಮ ಭೋಜನ ಬಿಡಿಸುವಾಗೆಲ್ಲ ಕರೆಕ್ಟ್ ಆಗಿ ತಂದು ಒಂದ್ ಸ್ವಲ್ಪ ಹಾಕ್ತೀನಿ ಅಂತ ಸೌಟಲ್ಲಿ ಹಾಕಿ, ಮತ್ತವ್ರು ಹಿಂಗೆ ಬೇಡ ಅಂದ್ರೆ, ಕೆಲವೊಮ್ಮೆ ನೀವು ಅಷ್ಟು ಪ್ರೀತಿಯಿಂದ ಸೌಟ್ ಎತ್ತುವಾಗ ಅವ್ರ ಕೈ ಹಿಂಗಿದ್ದದು ಹಿಂಗಾಗ್ಬಿಡ್ತದೆ. ನೀವು ನೋಡಿದಿರಿ, ಕೆಲವರಿಗೆ ಬೇಡ 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 ಅಂತ ಜಸ್ಟ್ ಹಿಂಗೊಂದು ಪ್ರಾಕ್ಟೀಸ್ ಅದು, ಏನು ತಂದಕ್ಕಲ್ಲ ಬೇಡ ಬೇಡ ಸಾಕು ಸಾಕಂತ, ಇಲ್ಲ ಒಂದ್ ಸ್ವಲ್ಪ ಹಾಕ್ತೀನಿ ಅನ್ನೋ ಕೈ ಆಟೋಮೆಟಿಕ್ ಏನಾಗಿರ್ತದೆ ಅವ್ರದ್ದು, ಹಿಂದೆ ಹೋಗಿ ಬಿಟ್ಟಿರ್ತದೆ. ಬೇಕಂತ ಇರ್ತದೆ, ಆದ್ರೆ ಒಂದ್ ಸ್ವಲ್ಪ ದಾಕ್ಷಣ್ಯ, ಸಾಕು ಸಾಕನ್ನೋದು. ಅದಕ್ಕೋಸ್ಕರ ನಾವು ಬಡಿಸುವಾಗ್ಲೂ ಸಹಿತ ನಾವು ಬಹಳ ದೊಡ್ಡ ಸೈಕಾಲಜಿಸ್ಟ್ ಆಗಿರ್ಬೇಕು. ಕೂತ್ಕೊಳ್ಳೋ ಒಂದು ಸೈಕಾಲಜಿ ಏನ್ ಮಾಡ್ಕೊಂಡಿರ್ಬೇಕು, ಅರ್ಥ ಮಾಡ್ಕೊಂಡಿರ್ಬೇಕಲ್ವಾ. ಇವ್ರು ನಿಜವಾಗಿ ಇವ್ರಿಗೆ ಹೊಟ್ಟೆ ತುಂಬಿ ಸಾಕಂತಿದ್ದಾರೋ ಅಥವಾ ದಾಕ್ಷಣ್ಯದಿಂದ ಸಾಕಂತಿದ್ದಾರೋ. ಬಡಿಸ ಬರೀ ತಟ್ಟೆನೆ ನೋಡ್ತಾ ಇರ್ಬೇಡ್ರಿ, ಅವ್ರು ಸ್ವಲ್ಪ ಮುಖನ ನೋಡ್ರಿ. ಕೆಲವರು ಕೈಯಲ್ಲಿ ಹಿಂಗ್ ಮಾಡ್ತಾರೆ, ಸ್ವಲ್ಪ ಹಿಂಗ್ ಮಾಡ್ತಾರೆ, ಹಿಂಗ್ ಮಾಡ್ಬೋದು ಮುಖ, ಅವರ ಭಾವನೆ ಮುಖ ನೋಡೋದಕ್ಕೂ ಗೊತ್ತಾಗ್ತವ್ರಿಗೆ ಬೇಕೋ ಬೇಡೋ. ಮತ್ತೆ ಬಡಿಸುವಾಗ್ಲೂ ಸಹಿತ ಸಾಮಾನ್ಯ ಅಕ್ಕಂದಿರಿಗೆ ವಿಶೇಷ ಅಟೆನ್ಷನ್ ಕೊಡ್ಬೇಕು. ಈಗ 2 ಪಂಕ್ತಿಯಲ್ಲಿ ಕುಂತಿರ್ತಾರ, ಕೆಲವರು ಹಿಂಗ್ ಬಡಿಸ್ತಾ ಇರ್ತಾರೆ, ಇವ್ರದ್ದು ಹಿಂದಿನ ಸೀರೆ ಈ ಪಂಕ್ತಿ ಕುಂತವ್ರದ್ದು ತಟ್ಟೆಗೆ ತಾಗ್ತಾ ಇರ್ತದೆ ಅಲ್ವಾ. ಆದ್ರೆ ಅಲ್ಲಿ ಕುಂತವ್ರಿಗೆ ಅಸಹ್ಯ ಆಗ್ತದೆ. ಇದು ಅಟೆನ್ಷನ್ ಬಡಿಸೋ ಕಲೆಯಲ್ಲಿ ಇದೆಲ್ಲಾನು ಬಂದ್ಬಿಡ್ತದೆ. ಮತ್ತೆ ಕೆಲವೊಮ್ಮೆ
ಸೌಟಿನ ತುದಿ ಹಿಡ್ಕೊಂಡು ಏನ್ ಮಾಡೋದು? ನೋಡುವಾಗಲೇ ಒಂದು ಬಡಿಸಾಗ ಎಷ್ಟು ಚೆನ್ನಾಗಿ ಬಡಿಸಿದಾರಲ್ಲ, ಎಷ್ಟು ಪ್ರೀತಿ ನೋಡುವವರಿಗೆ ಅನಿಸ್ಬೇಕದು. ಮತ್ತೆ ಬಡಿಸುವಾಗ ಹಿಂಗ್ ಬರ್ತೀವಿ, ಕೂದ್ಲೇನಾಗ್ತದೆ? ಕೂದ್ಲಿ ಹಿಂಗೆ ಅದೇನ್ ಕಾಣಂಗಿಲ್ಲ, ಅದ್ ನೀಟ್ ಕಾಣಂಗಿಲ್ಲ. ಇದು ಅಕ್ಕಂದ್ರಿಗೆ ನಾವು ಬೇರೆ ಮಾಡ್ಬೇಕಾಗಿತ್ತು ಆಕ್ಚುಲಿ ಕ್ಲಾಸ್, ಅಣ್ಣಂದ್ರೆ ಮುಂದೆನೆ ಮಾಡ್ತೀವಿ. ಯಾಕೆ ನೀವು ಹೆಚ್ಚು ಕಡಿಮೆ ಶಿಕ್ಷಣ ಕೊಡ್ಬೋದಲ್ಲ, ಅವ್ರಿಗೆ ಶಿಕ್ಷಣ ಕೊಡ್ಬೋದಲ್ವಾ? ಅವೆಲ್ಲ ಬಡಿಸುವಾಗ ಏನ್ ಅನ್ಸಂಗಿಲ್ಲ, ನೀಟ್ ಅನ್ಸಂಗಿಲ್ಲ. ಕೆಲವೊಮ್ಮೆ ಹಾಂಗ್ ಮಾಡಿದ್ರೆ ಕೂದ್ಲು, ಕೆಲವೊಮ್ಮೆ ಗಾಳಿ ಬಂತು ಕೂದ್ಲು ಉದುರಂತ ಅಭ್ಯಾಸ ಇದ್ರಿಗೆ ಹೋಗಿ ತಟ್ಟಿಗೆನೆ ಏನ್ ಬಿದ್ದಿರ್ತದೆ, ಕೂದ್ಲು ಬಿದ್ದೇ ಬಿಡ್ತದೆ. ಅದಕ್ಕೋಸ್ಕರ ಬಡಿಸುವಾಗ ನಾವು ಎಷ್ಟು ಮರ್ಯಾದಿತವಾಗಿರ್ತೀವಿ, ಎಷ್ಟು ನಯ ವಿನಯದಲ್ಲಿರ್ತೀವಿ. ಮತ್ತೆ ಕೆಲವರು ಊಟ ಮಾಡೋದು ಸ್ವಲ್ಪ ಜಾಸ್ತಿ ಹೊತ್ತೇ ಇರ್ತದೆ, ಕೆಲವರು ಬೇಗ ಊಟ ಮಾಡಿಬಿಡ್ತಾರೆ. ಅವಾಗ ಇಲ್ಲಿ ಕುಂತವ್ರು ಎಲ್ಲರ ಕಡೆಗೆ ಹೆಂಗಿರ್ಬೇಕು, ಎಷ್ಟು ಅಟೆನ್ಷನ್ ಇರಬೇಕು ಬಡಿಸೋ ಕಲೆ. ಬಡಿಸೋ ಕಲೆ ಇನ್ನೊಂದು, ಬ್ರಹ್ಮಭೋಜನ ಮಾಡುವಾಗ ನೀವು ಈ ಕಡೆ ತಟ್ಟೆ ಇಡ್ಲಿಕ್ಕೆ ಚಾಲು ಮಾಡ್ಬಿಟ್ರೆ ಇಲ್ಲಿ ನಿಂತ್ರೆ ಎಲ್ಲ ತಟ್ಟೆ ಒಂದೇ ಲೈನ್ ಕಾಣಬೇಕು. ಲೋಟ ಯಾವಾಗ್ಲೂ ಎಡಬದಿಗೆನೆ ಲೋಟ ಇಡಬೇಕು. ಲೋಟ ಯಾವಾಗ್ಲೂ ಎಡಬದಿ, ಅದು ಲೈನ್ ನೋಡಿದ್ರೆ ಒಂದೇ ಕಾಣಬೇಕು ಪಂಕ್ತಿಯಲ್ಲಿ. ಆಮೇಲೆ ನಿಮ್ಗೆ ಇನ್ನೂ ಕೆಲವು ಬ್ರಾಹ್ಮಣರ ಊಟ ಹೆಂಗಿರ್ತದೆ, ಬಾಳೆ ಎಲೆ ಹಾಕಿದ್ರೆ ಉಪ್ಪು ಇಂಥದ್ದೇ ಕಡೆ ಹಾಕ್ಬೇಕು, ಚಟ್ನಿ ಇದೇ ಕಡೆಗೆ ಹಾಕ್ಬೇಕು, ಪಲ್ಯ ಬಾಳೆ ಎಲೆ ರೈಟ್ ಸೈಡ್ ಮೇಲ್ಭಾಗದಲ್ಲೇ ಪಲ್ಯ ಹಾಕ್ಬೇಕು, ಅನ್ನ ಇದೇ ಜಾಗಕ್ಕೆ ಹಾಕ್ಬೇಕಂತ ಸಿಸ್ಟಮೇ ಇದೆ ಅಲ್ವಾ? ಬಾಳೆ ಎಲೆ ಹಾಕುವಾಗ ಕೆಲವೊಮ್ಮೆ ಬ್ರಹ್ಮಭೋಜನ ಬಡಿಸ್ತೀವಿ, ಆ ಅನ್ನ ಇದ್ರೆ ಅದ್ರ ಮೇಲೆ ಉಪ್ಪು ತಂದು ಹಾಕ್ತಾರೆ, ಈ ಕಡೆ ಮತ್ತೊಂದು ಹಾಕ್ತಿವಿ, ಎಲ್ಲಾನು ಏನು ಸಿಸ್ಟಮೆಟಿಕ್ ಅಲ್ಲ. ಒಬ್ಬರ ತಟ್ಟೆಗೆ ನೀವು ಪಲ್ಯ ಒಂದು ಜಾಗಕ್ಕೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲರ ತಟ್ಟೆಗೂ ಸೇಮ್ ಜಾಗಕ್ಕೆ ಹಾಕ್ಬೇಕು. ನೋಡುವಾಗ ಅದ್ರಲ್ಲಿ ಏನಿರ್ಬೇಕು, ಶಿಸ್ತು ಸಹ ಬೇಕು. ಇದು ಬಡಿಸುವಂತ ಕಲೆಯಲ್ಲಿ ಇನ್ನು ನೀವೆಲ್ಲ ಎಕ್ಸ್ಪರ್ಟ್ ಬಿಡ್ರಿ, ನಮ್ದೇನಿದೆ, ನೀವೆಲ್ಲ ದಿನ ಮಾಡಿ ಬಡಿಸಿ ತಿನ್ನಿಸಿ ಇರ್ತದೆ. ಆದ್ರೂ ಕೆಲವು ಸೂಕ್ಷ್ಮತೆ. ಇನ್ನು ಊಟ ಮಾಡೋಕಲೆ ಅದು ಅಣ್ಣಂದ್ರೆ ಹೇಳ್ತಾರೆ. ಹೇಳ್ರಿ, ಊಟ ಮಾಡೋ ಕಲೆ ಅಂದ್ರೆ ಹೇಗೆ? ಅದು ಕಲೆ ಅನ್ನಿಸ್ಕೊಳ್ಬೇಕು, ಚೆಲ್ಲಬಾರ್ದು, ಶಬ್ದ ಮಾಡಿ ಊಟ ಮಾಡಬಾರ್ದು, ಬಾಯಿ ಪಚ್ಚ 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 ಮಾಡ್ಕೊಂಡು ಊಟ ಮಾಡೋದಲ್ಲ. ಊಟ ಮಾಡೋಗ ಅವಸರ ಮಾಡಬಾರ್ದು. ಆಮೇಲೆ ಕೈಯಲ್ಲೆಲ್ಲ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಏನ್ ಮಾಡೋದಲ್ಲ ಅನ್ಸಿದ್ರೆ ನೋಡುವಾಗ್ಲೂ ಸಹಿತ ನಮ್ಗೆಲ್ಲ ಸಣ್ಣದಿರುವಾಗ ಮಕ್ಕಳಿಗೆ ನಮ್ ತಂದೆ ಕಲಿಸಿದ್ದ ನೆನಪಾಗ್ತದೆ. ನಾವೆಲ್ಲ ಹಿಂಗೇನೆ ಕೈ ಬೆರಳಲ್ಲಿ ತುದಿ ಬೆರಳಲ್ಲಿ ಹಿಂಗೆ ಅದನ್ನ ಮಾಡಿ ಏನ್ ಮಾಡ್ತೀವಿ, ಹಿಂಗೆ ತುತ್ತು ಬಾಯಿಗಿಡ್ತೀವಲ್ಲ. ಕೆಲವು ಬಾಯಿಗಿಟ್ಟ ಮೇಲೆ ಒಂದ್ ಸ್ವಲ್ಪ ಒಳಗೆ ಹಿಂಗ್ ಮಾಡಿ ಇರುವಂತ ಅಭ್ಯಾಸ ಇರ್ತದೆ, ಕೆಲವು ಉಂಡೆ ಮಾಡಿ ಹಿಂಗೆ ಬಿಸಾಡ ಅಭ್ಯಾಸ ಇರ್ತದೆ. ಅಂದ್ರೆ ನಿಮ್ಗೆ ನೀವೇ ವಿಚಾರ ಮಾಡ್ರಿ, ನಾನು ಹೇಗೆ ಊಟ ಮಾಡಿದ್ರೆ ಅದು ಊಟ ಮಾಡುವಂತ ಕಲೆ. ಮತ್ತೆ ಇನ್ನು ಡಾಕ್ಟರ್ಸ್ ಬೇಕಾದ್ರೆ ನಿಮಗೆ ಹೇಳ್ಬಿಡ್ತಾರೆ, ಒಂದು ತುತ್ತಿಟ್ಟ ಮೇಲೆ ಎಷ್ಟು ಬಾರಿ ಜಗಿಬೇಕದನ್ನ. 32 ಸರಿಯಾ? 30 ಸರಿ, 32 ಸರಿಯಾ? ನೀವು ಎಷ್ಟು ಜಗದು ಅದನ್ನ ಒಮ್ಮೊಮ್ಮೆ ಜಗಿವಾಗ್ಲೂ ಸಹಿತ ತಂದೆ ಸ್ಮೃತಿ ಇರ್ಬೇಕು ನಮ್ಗೆ. ಊಟದ ತಟ್ಟೆ ಮುಂದೆ ಕುಂತ ಕೂಡ್ಲೆ ಏನು ಯೋಚನೆ ಮಾಡ್ತೀರಿ? ಐಟಮ್ ನೆನಪು ಮಾಡ್ತೀರಾ? ತಟ್ಟೆ ಮುಂದೆ ಬಂದದ್ದೇ ತಡ ಕುಂತು ಊಟ ಮಾಡ್ಲಿಕ್ಕೆ ಚಾಲು ಮಾಡ್ಬಿಡ್ತಲ್ಲ. 1 ನಿಮಿಷ ಏನ್ ಮಾಡ್ರಿ, ತಂದೆ ನೆನಪು ಮಾಡ್ರಿ. ಆ ಊಟವನ್ನ ತಂದೆಗೆ ಅರ್ಪಣೆ ಮಾಡ್ರಿ. ಅರ್ಪಿಸಿದ ಮೇಲೆ ನೀವು ಊಟ ಮಾಡಿದ್ರೆ ಅದು ಪ್ರಸಾದ. ಒಂದು ಸಣ್ಣ ಪ್ರಸಾದಕ್ಕೇನೆ ದೇವಾಲಯದಲ್ಲಿ ಇಷ್ಟು ಮಾನ್ಯತೆ ಕೊಡ್ತಾರೆ. ನೀವು ಇಡೀ ತಿನ್ನೋಂತ ಹೊಟ್ಟೆ ತುಂಬಾ ಪ್ರಸಾದ ತಿನ್ಬಿಟ್ರೆ ನಮ್ಗೆ ಎಷ್ಟು ಶಕ್ತಿ ಬರ್ಲಿಕ್ಕಿಲ್ಲ. ಆದ್ರೆ ತುತ್ತಿಗೂ ಸಹಿತ ನಿಮಗೆ ಇದು ತಂದೆಯ ಭಂಡಾರದ ಪ್ರಸಾದ ಅನ್ನುವಂತ ಮನಸ್ಸಿನ ಸ್ಮೃತಿ, ಅಷ್ಟು ಪ್ರೀತಿಯಿಂದ ಖುಷಿಯಿಂದ ಏನ್ ಮಾಡ್ಬೇಕು, ಊಟ ಮಾಡಬೇಕು. ಅದು ಒಣ ರೊಟ್ಟಿ ಮತ್ತೆ ಕಾಳು ಇರ್ಬೋದು, ಅಥವಾ ಪಂಚಭಕ್ಷ ಪರಮಾನನೂ ಇರ್ಬೋದು. ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್. ಯಾವಾಗ ಅದನ್ನ ತಂದೆಯ ಪ್ರಸಾದ ಅಂತ ಹೇಳ್ಕೊಂಡು ಮನಸ್ಸಿನಿಂದ ಅದನ್ನ ಪರಿವರ್ತನೆ ಮಾಡಿ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿದಾಗ ನಿಮಗೆ ಅದು ಹೇಗಿದ್ರು ಅದು ಪ್ರಿಯ ಅನಿಸ್ತದೆ. ಅದು ರುಚಿ ಇಲ್ಲ, ಇದು ತಿಂದ್ರೆ ಆಗುದಿಲ್ಲ, ಅದು ತಿಂದ್ರೆ ಏನಾಗ್ತದೆ ಬೆನ್ನು ನೋವು ಬರ್ತದೆ, ಇದು ತಿಂದ್ರೆ ಗಂಟು ನೋವು ಬರ್ತದೆ. ನಿಮ್ ಮನಸ್ಸಿನ ಸಂಕಲ್ಪನೆ ಎಲ್ಲಾ ನೋವು ಬರುವಂಗ್ ಮಾಡ್ಬಿಡ್ತದೆ. ಒಂದು ವೇಳೆ ಅದು ಬರುವಂತದ್ದಿದ್ರೂ ಸಹ ನೀವು ಬಾಬನಿಗೆ ಅರ್ಪಣೆ ಮಾಡಿ ತಿನ್ನೋದ್ರಿಂದ ಏನಾಗ್ತದೆ, ಅದು ಶಕ್ತಿಯೇ ಬರಬೇಕು ವಿನಃ ಖಂಡಿತ ತೊಂದರೆ ಆಗುದಿಲ್ಲ.
ತಿನ್ನುವಾಗನೇ ಇದಾಗ್ತದೋ ಇಲ್ಲೋ, ನನಗೆ ಶರೀರಕ್ಕೆ ಇದು ತೊಂದರೆ ಆಗ್ತದೋ ಏನೋ ತಿಂದ್ರೆ ಅಂತ ನೀವು ಇಂಥ ಸಂಕಲ್ಪ ತಿನ್ಬಿಟ್ರೆ ಅದು ಶರೀರಕ್ಕೆ ಏನಾಗುದಿಲ್ಲ, ಒಳ್ಳೆ ಇಫೆಕ್ಟ್ ಆಗುದಿಲ್ಲ. ಅದಕ್ಕೆ ಯಾವಾಗಲೂ ಮನಸ್ಸನ್ನ ಖುಷಿಯಲ್ಲಿ ಇಟ್ಕೊಂಡು ಬಾಬರವರ ಪ್ರಸಾದ ಅಂತ ತುತ್ತು ತುತ್ತಿಗೂ ತಂದೆ ನೆನಪಿನಲ್ಲಿ ತಿನ್ನುವಂಥದ್ದು ಬಹಳ ಮುಖ್ಯ. ಊಟ ಮಾಡುವಂತಹ ಕಲೆ ಅತೀ ಹೊಟ್ಟೆ ತುಂಬಿರುವಷ್ಟು ಹಂಗ ಊಟ ಮಾಡಬಾರದು. ಹೇಳುವಾಗ ನಬ್ಬ ಹೆಚ್ಚಾಯ್ತಪ್ಪ ಅಂತ ಹಂಗೆ ಅನಿಸ್ಬಾರ್ದು, ಅಥವಾ ಇನ್ನೊಂದ್ ಸ್ವಲ್ಪ ಬೇಕಿತ್ತಪ್ಪ ಅಂತ ಅನಿಸಂಗು ಹೇಳ್ಬಾರ್ದು. ನಿಮಗೆ ಅದು ಸಾಕಂತದೆ. ಯಾವುದು ನೀವು ಆತ್ಮ, ನಾವು ಹೆಂಗ್ ಮಾತಾಡ್ತೀವಿ, ಬಾಬನ್ ಜೊತೆ ಹೆಂಗ್ ಮಾತಾಡ್ತೀವಿ, ದೇಹ ಜೊತೆಗೂ ಮಾತಾಡ್ಲಿಕ್ಕೆ ಅಭ್ಯಾಸ ಇರಬೇಕು. ದೇಹ ಜೊತೆಗೇನೆ ಮಾತಾಡೋದು. ಎಲೆ ಕಾಲೆ, ಈಗ ನೀನೊಂದು 4 ಮೈಲ್ ನಡೀತೀಯಲ್ವಾ ಅಂತ ಕೇಳ್ರಿ, ಅದು ಕೆಲವು ಓಕೆ ಅಂತದೆ, ಕೆಲವು ಅಲ್ಲ ಅಂತದೆ. ಅದು ಉತ್ತರ ಕೊಡ್ತದೆ, ಅದು ಕೊಡಂಗಿಲ್ವಾ? ಕೊಡ್ತದೆ. ಆಮೇಲೆ ನೀವು ಯಾವ್ದಾದ್ರು ಪ್ರಶ್ನೆ ಹಾಕೊಡ್ರಿ, ಇದಕ್ಕೇನೆ ಪ್ರಶ್ನೆ ಹಾಕ್ರಿ. ಈಗ ನಿಮ್ಮ ಹತ್ರನೇ ನೀವೇ ಕೇಳ್ಕೊಳ್ರಿ. ಈಗ ಹೊಟ್ಟೆನ ವಿಚಾರ ಮಾಡ್ರಿ, ನನಗೆ ಊಟ ಬೇಕಾ, ಈಗ ಬೇಡ, ಇನ್ನೊಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಬಿಟ್ಟು ಸಾಕು. ಉತ್ತರ ಸಿಗಂಗಿಲ್ವಾ? ಉತ್ತರ ಸಿಗ್ತದೆ. ಜಸ್ಟ್ 1 ಸೆಕೆಂಡ್ ನಾವು ಹೆಂಗೆ ಆತ್ಮಸ್ಮೃತಿ, ತಂದೆ ಸ್ಮೃತಿ ಮಾಡ್ತೀವಿ, ಅದೇ ರೀತಿ ನಮ್ದು ಈ ಗಾಡಿಯನ್ನು ಸಹಿತ ಏನ್ ಮಾಡ್ಕೋಬೇಕು, ಮ್ಯಾನೇಜ್ ಮಾಡ್ಬೇಕಲ್ಲ. ಇದು ಕೊನೆಯ ಜನ್ಮದ ಈ ಶರೀರ ಚಲ್ಗೋಡ ಚಲ್ಲಂತ ನೀವು ಉತ್ಸಾಹದಿಂದ ಅದನ್ನು ಹುರಿದುಂಬಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು ವಿನಃ ಅದಕ್ಕೆ ಇಡೀ ದಿವಸ ಕಂಪ್ಲೇಂಟ್ ಮಾಡ್ತಾ ಇರಬೇಡ್ರಿ. ನನಗೆ ಅಲ್ಲಿ ಸೊಂಟ ನೋವು, ನನಗೆ ಕಾಲು ನೋವು, ನನಗೆ ತಲೆನೋವು, ಇದು ಎಂತ ಶರೀರಪ್ಪ ಅಂತ ಈ ಶರೀರಕ್ಕೆ ದೂರಬೇಡ್ರಿ. ಇದು ಬಹಳ ವ್ಯಾಲ್ಯಬಲ್. ಯಾಕೆಂದ್ರೆ ಆತ್ಮ ಇಷ್ಟು ವ್ಯಾಲ್ಯಬಲ್ ಆತ್ಮ ಇಲ್ಲಿ ಇದೆ ಅಂತ ಅಂದ್ಮೇಲೆ ಈ ದೇವಾಲಯನು ಸಹ ಅಷ್ಟೇ ವ್ಯಾಲ್ಯೂ. ಇಷ್ಟರ ಗಟ್ಟಿದ್ದೀನಲ್ಲ, ಕುದುರೆಗೆ ನೀವು ಏನಾರು ಏಟ್ ಕೊಟ್ಬಿಟ್ರೆ ಅದು ಮುಂದೆ ಕೆಲಸನೇ ಮಾಡಂಗಿಲ್ಲ. ಅದಕ್ಕೆ ಅಂತ ಏನ್ ಮಾಡ್ತಾರೆ, ಅದನ್ನ ಬಾಲ ಎಲ್ಲ ಮುಟ್ಟಿ ಹಿಂಗ್ ಮಾಡಿ ಹುರಿದುಂಬಿಸ್ತಾರೆ. ಹುರಿದುಂಬಿಸ್ಕೊಂಡು ಅದು ಒಳ್ಳೆ ಟಕ ಅಂತ ಒಳ್ಳಿಗೆ ಚಾಲು ಮಾಡ್ಬಿಡ್ತದೆ. ಅದೇ ರೀತಿ ವಾಮೇರ ಶರೀರ ಅಂತ ಹೇಳ್ಕೊಂಡು ಏನ್ ಮಾಡ್ಬೇಕು, ವಾಮೇರ ಗೋಡ ಅಂತ ಇದೊಂದು ಕುದುರೆ ಇದ್ದಂಗೆ ಅದಕ್ಕೆ ಒಳ್ಳೆ ಪ್ರೀತಿಯಿಂದ ಸಂಭಾಲನೆ ಮಾಡ್ಬೇಕು. ಸಂಭಾಲನೆ ಮಾಡ್ಬೇಕಾದ್ರೆ ಊಟನೂ ಸಹ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಹೇಗೆ ಅಡಿಗೆ ಮಾಡೋ ಕಲೆ, ಬಡಿಸುವ ಕಲೆ, ಊಟ ಮಾಡೋ ಕಲೆ, ಮತ್ತೆ ತಟ್ಟೆಗೆ ಹಾಕುವಾಗ ಜಸ್ಟ್ ಚೆಕ್ ಮಾಡ್ಕೊಳ್ರಿ, ಇಷ್ಟು ಬೇಕಲ್ವ ನನಗೆ, ಯಾವ್ದಕ್ಕೆ, ಈ ಶರೀರಕ್ಕೆ ಬೇಕಲ್ಲ ಅಂತ ಒಮ್ಮೆ ಒಂದು ಸಂಕಲ್ಪ ಸಾಕಂತಂದ ಕೂಡಲೇ ಹಿಂಗ್ ಮಾಡಿ. ಕೆಲವು ನಾಲಿಗೆ ಏನ್ ಮಾಡ್ತದೆ, ಬೇಕು ಅಂತದೆ, ಹೊಟ್ಟೆ ಸಾಕಂತದೆ, ನಾಲಿಗೆ ಏನ್ ಮಾಡ್ತದೆ, ಬೇಡ ನೀವು ಸ್ಟಾಪ್ ಮಾಡ್ರಿ. ಯಾಕೆಂದ್ರೆ ರುಚಿ ಜಾಸ್ತಿ ಇರ್ತದೆ. ಆವಾಗ ಇಲ್ಲಿ ತುಂಬಿದ್ರು ಹೊಟ್ಟೆ ಸಾಕಂತಂದ್ರೂ ಸಹಿತ ನಾಲಿಗೆಗೆ ವಶಪಟ್ಟು ಏನ್ ಮಾಡಿ ಚಾಲು ಮಾಡ್ತೀವಿ, ತಿನ್ಲಿಕ್ಕೆ ಚಾಲು ಮಾಡ್ತೀವಿ. ಅದು ಒಂದಕ್ಕೊಂದಾಗ್ಬಿಡ್ತದೆ ಕೊನೆಗೆ. ಅದಕ್ಕೋಸ್ಕರ ನೀವು ಪಂಚ ಇಂದ್ರಿಯಗಳನ್ನು ಸಹಿತ ಒಂದು ರೂಪದಲ್ಲಿ ಏನಿರ್ಬೇಕು, ನಮ್ಗೆ ಏಕಾಗ್ರತೆ ಬೇಕಲ್ವಾ, ಅದು ತಪ್ಪಿ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ಕೆಲವು ಆಹಾರ ಬಾಯಿಗೆ ಹಿತ, ಶರೀರಕ್ಕೆ ಅಹಿತ. ಯಾವ್ದು ಹೇಳ್ರಿ, ಒಳ್ಳೆ ಕರ್ದದ್ದು ಬೋಂಡ ಅದು ಇದೆಲ್ಲ ಬಾಯಿಗೆ ಬಹಳ ಹಿತ, ಅದು ಶರೀರಕ್ಕೆ ಅಹಿತ. ಕೆಲವು ಬಾಯಿಗೆ ಅಹಿತ ಆದ್ರೆ ಶರೀರಕ್ಕೆ ಹಿತ. ಯಾವ್ದು ಹೇಳ್ರಿ, ಹಾಗಲಕಾಯಿ ಕಹಿದ್ದು, ಅಥವಾ ಕೆಲವು ಬೇವಿನ ಸೊಪ್ಪಿದು ಕಷಾಯ ಮಾಡ್ತೀವಿ, ಕುಡಿಬೇಕದನ್ನ. ತಿಂಗಳಿಗೊಮ್ಮೆ ಆದ್ರೂ ಸರಿ ಕಹಿ ಔಷಧಿ ಒಂದು 3 ದಿವಸ ಬಿಡದೆ ಖಾಲಿ ಹೊಟ್ಟೆಗೆ ಏನ್ ಮಾಡ್ಬೇಕು, ಕುಡಿಬೇಕು. ಕೆಲವು ಕಷಾಯಗಳು ಹಿಂದಿನ ಹಳ್ಳಿಯಲ್ಲೆಲ್ಲ ಇರ್ತಿತ್ತು ನಮ್ಗೆ, ಅದೆಲ್ಲ ತಿಂದ್ರೆ ಹೊಟ್ಟೆ ನೋವೇ ಬರ್ತಿರ್ಲಿಲ್ಲ. ಕೆಲವು ಗುಡ್ಡೆ ಬೆಟ್ಟದಲ್ಲಿ ಕಹಿ ಇದ್ದೊಂದು ಗಿಡ ಇದೆ, ಅದಕ್ಕೆ ಅದು ಏನಂತಾರ ಗೊತ್ತಿಲ್ಲ, ನಮ್ಮ ಭಾಷೆಯಲ್ಲಿ ಅಷ್ಟೇ ಗೊತ್ತು ನಮ್ಗೆ. ಅದರದ್ದು ಎಳೆಯ ಚಿಗುರಿನಿಂದ ಜೀರಿಗೆ ಹಾಕಿ ಅರೆದು ಗುಳಿಗೆ ಮಾಡಿರ್ತಿದ್ರು. ಹೊಟ್ಟೆ ನೋವು ಬಂದ್ರೆ ಅದನ್ನ ತಿನ್ಬೇಕಂತ. ಕಹಿ ಅಂದ್ರೆ ಕಹಿ, ನೀವು ಊಟ ಮಾಡಿದ್ರೆ ಸಾಯಂಕಾಲ ತರ್ಕೊಂಡು ಕಹಿ ಏನಾಗುದಿಲ್ಲ, ಹೋಗಂಗಿಲ್ಲ, ಅಷ್ಟು ಕಹಿ. ಆದ್ರೆ ದೇಹಕ್ಕೆ ಮಾತ್ರ ಅಷ್ಟೇ ಹಿತ. ನೀವು ಊಟ ಮಾಡುವಾಗ ಬರೀ ಬಾಯಿಗೆ ಹಿತ ಅಷ್ಟೇ ನೋಡಿ ಊಟ ಮಾಡೋದಲ್ಲ, ಅದು ಶರೀರಕ್ಕೆ ಏನಾಗಿರ್ತದೆ, ಹಿತ ಆಗಿರ್ತದಲ್ವಾ. ಅದಕ್ಕೋಸ್ಕರ ಊಟ ಮಾಡೋ ಕಲೆಯಲ್ಲಿ ಅದು ಅಲ್ಲ ಇದು ಅಲ್ಲ, ಇದು ಹಾಗೆ ಹೀಗೆ, ಅಥವಾ ನಮ್ಮ ಪಂಚ ಇಂದ್ರಿಯದ ಆಸೆಗೆ ಒಳಪಟ್ಟು ಏನಾದರೂ ತಿನ್ನುವುದರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದು ದೇಹಕ್ಕೆ ಏನಾಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಅಡಿಗೆ ಮಾಡೋದು ಕಲೆ, ಬಡಿಸುವುದು ಕಲೆ, ಊಟ ಮಾಡೋದು ಸಹ ಕಲೆ. ಮುಂದಿದ್ದು ಸರ್ವ ಪ್ರಕಾರದ ಶುದ್ಧತೆ ಮತ್ತು ಸ್ವಚ್ಛತೆಯ ಕಲೆ. ಸರ್ವ ಪ್ರಕಾರದ ಶುದ್ಧತೆ ಮತ್ತು ಸ್ವಚ್ಛತೆಯ ಕಲೆ. ಶುದ್ಧತೆ ಸ್ವಚ್ಛತೆ ಅಂತ ಅನ್ನುವಾಗ ಆಂತರಿಕ ಬಾಹ್ಯ ಎರಡೂ ಸಹ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಿಂದಿನವರೆಲ್ಲ ಮಡಿ 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 ಅಂತ ಮಾಡಿದ್ರಲ್ಲ,
ಅದು ಆಕ್ಚುಲಿ ಮಡಿ ಅಂದ್ರೆ ಅದೊಂದು ಸ್ವಚ್ಛತೆಗೋಸ್ಕರನೇ ಬಂದದ್ದು. ಅದು ರೂಪ ಬೇರೆ ಪರಿವರ್ತನೆ ಆಗಿರ್ಬೋದು. ಮಡಿ ಅಂದ್ರೆ ಏನು? ಮಡಿಯಲ್ಲಿರೋದಂತಂದ್ರೆ ಸ್ವಚ್ಛವಾಗಿರೋದು ಅಂತ ಅರ್ಥ. ಇನ್ನು ಒಳ್ಳೆ ಹರಕು ಮುರುಕು ಮಣ್ಣಿನ ಬಟ್ಟೆ ಉಟ್ಕೊಂಡು ನಾನು ಮಡಿ ಅಂತಂದ್ರೆ ಅದು ತಪ್ಪಾಗ್ತದಲ್ವಾ? ಆದರೆ ಮಡಿ ಅಂತಂದ್ರೆ ಸ್ವಚ್ಛತೆ. ಮಡಿ ಅಂದ್ರೆ ಸಾಯು. ಯಾವುದರಿಂದ? ಪೂರ್ತಿ ದೇಹ ಭಾವನೆಯಿಂದ, ದೇಹಾಭಿಮಾನದಿಂದ. ಸತ್ತು ಬಿಟ್ರೆ ನಾವು 100% ಏನಾಗಿರ್ತೀವಿ? ಸ್ವಚ್ಛಾಗಿರ್ತೀವಿ. ದೇಹಾಭಿಮಾನನೇ ನಮ್ಮ ಎಲ್ಲ ಸ್ವಚ್ಛತೆಯನ್ನ ಹಾಳು ಮಾಡಿಬಿಡ್ತದೆ. ದೇಹಾಭಿಮಾನ ಬಂತು, ಇಚ್ಛೆ ಬರ್ತದೆ. ಇಚ್ಛೆ ಸ್ವಚ್ಛತೆಯನ್ನ ಅಳಿಸಿ ಹಾಕ್ಬಿಡ್ತದೆ. ಇಚ್ಛೆ ಸ್ವಚ್ಛತೆಯನ್ನ ಅಳಿಸಿ ಹಾಕ್ಬಿಡ್ತದೆ. ಅದಕ್ಕೋಸ್ಕರ ನಾವು ಆಂತರಿಕ ಮಡಿ ಅಂದ್ರೆ, ಆಂತರಿಕ ಸ್ವಚ್ಛತೆ ಅಂತಂದ್ರೆ ಬಹಳ ನೀಟಾಗಿದ್ದೀವಿ, ಸ್ವಚ್ಛವಾಗಿದ್ದೀವಿ. ಒಳಗಡೆ ಎಷ್ಟೋ ವರ್ಷದ ಹಿಂದಿದ್ದೆಲ್ಲ ಹಳಸಿದ ವಿಚಾರ ಇಟ್ಕೊಂಡು ಕುಂತಿರ್ತೀವಿ. ಹಳಸಿದ ವಿಚಾರ ನಿನ್ನೆದ್ದು ಉಳಿದಿದೆ ಅಂತಂದ್ರೆ ಏನರ್ಥ? ಅದು ನಿನ್ನೆದ್ದು ಮೊನ್ನೆದಂದ್ರೆ ಹಳಸಿದ್ದಾಯ್ತು. ಅದೇ ರೀತಿ ನಿನ್ನೆದು ಮೊನ್ನೆದು ಯಾವತ್ತಿದೋ ಹಳಸಿದ ವಿಚಾರ ತಲೆಯೊಳಗೆ ಇಟ್ಕೊಂಡ್ಬಿಟ್ರೆ ನಮ್ದು ಆಂತರಿಕ ಸ್ವಚ್ಛತೆ ಉಳಿಯಂಗಿಲ್ಲ. ನಿಮಗೆ ಅದು ಉದಾಹರಣೆ ಕೊಟ್ಟಿರ್ಬೇಕು ನಾವು ಹಿಂದೆ. ಜಸ್ಟ್ ಈಗೊಮ್ಮೆ ನೆನಪು ಮಾಡಿಸ್ತೀವಿ. ಒಮ್ಮೆ ಒಬ್ಬ ಗುರು ಇಬ್ರು ಶಿಷ್ಯರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಒಳ್ಳೆ ಮುಂದುವರಿಸ್ಬೇಕಂತ ಆಸೆ ಇಟ್ಕೊಂಡಿರ್ತಾನೆ. ಒಂದ್ ದಿವಸ ಗುರು ಮೇನ್ ಹೆಡ್ ಏನಿರ್ತಾನೆ, ಅವನು 1 ತಿಂಗಳ ಮಟ್ಟಿಗೆ ಬೇರೆ ಕಡೆ ಊರಿಗೆ ಹೋಗಿರ್ತಾನೆ ಪ್ರವಾಸಕ್ಕೆ. ಇಬ್ರು ಶಿಷ್ಯರು ಮಠವನ್ನ ನೋಡ್ಕೊಳ್ತಾ ಇರ್ತಾರೆ. ಒಂದಿನ ಇಬ್ರು ಶಿಷ್ಯರು ಭಿಕ್ಷೆ ಬೇಡಿ ಮತ್ತೆ ಮಠಕ್ಕೆ ವಾಪಸ್ ಹೋಗುವಾಗ ಒಂದು ನದಿ ದಾಟುವಂತ ಪರಿಸ್ಥಿತಿ ಇರ್ತದೆ. ನದಿ ದಡದಲ್ಲಿ ಒಬ್ಳು ಹೆಣ್ಮಗಳು, ನಾನು ದಾಟ್ಬೇಕಾಗಿತ್ತಲ್ಲ, ನೀರು ತುಂಬಿದಲ್ಲ, ನಾನು ಹೇಗೋಗ್ಲಿ, ಬಹಳ ಅರ್ಜೆಂಟ್ ಆ ಕಡೆ ಹೋಗ್ಲೇಬೇಕಂತ ತಡಪಡಿಸ್ತಿದ್ಲು. ಅಷ್ಟೊತ್ತಿಗೆ ಒಬ್ಬ ಶಿಷ್ಯ ನೋಡ್ತಾನೆ, ಇವಳಿಗೆ ಎಷ್ಟು ಹೋಗ್ಬೇಕಂತಿದೆ, ಆ ಕಡೆ ಹೋಗ್ಲಿಕ್ಕೆ ದಾಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ದಾಟಿಸ್ತೀನಿ, ಏನ್ ಮಾಡು, ಇಲ್ಲಿ ನನ್ಗೆ ಹೆಗಲ ಮೇಲೆ ಕೂತ್ಕೊಂಡು ನಾನು ನಿನ್ಗೆ ದಾಟಿಸಿ ಬಿಡ್ತೀನಿ ಅಂತ ಹೇಳ್ಕೊಂಡು ಅವಳನ್ನ ಹೆಗಲ ಮೇಲೆ ಕೂರಿಸಿ ಇವನೇನ್ ಮಾಡ್ತಾನೆ, ಆ ಕಡೆ ದಾಟಿಸಿ ಬಿಡ್ತಾನೆ. ಇನ್ನೊಬ್ಬ ಶಿಷ್ಯ ಹಾಗೇನೆ ದಾಟ್ಕೊಂಡು ಹೋಗ್ತಾನೆ. ಈ ಇನ್ನೊಬ್ಬ ಶಿಷ್ಯ ಏನ್ ಮಾಡ್ತಾನೆ ನೋಡ್ತಾನೆ, ಅಲ್ಲ ನಮ್ಮ ಗುರುಗಳು ಹೆಣ್ಮಕ್ಳ ಮುಖ ಸಹಿತ ನೋಡಬಾರ್ದಂತಂದರೆ ಇವನಿಗೆ ಏನ್ ಮಾಡಿದ, ಹೆಗಲ ಮೇಲೆ ಕೂರ್ಸ್ಕೊಂಡು ಹೋಗ್ಬಿಟ್ಟಲ್ಲ, ತಡಿ ನಮ್ಮ ಗುರು ಬರ್ಲಿ ಊರಿಂದ, ನಾನು ಮೊದ್ಲು ಏನ್ ಮಾಡ್ಬೇಕು, ಗುರುವಿಗೆ ಈ ರಿಪೋರ್ಟ್ ಅನ್ನ ಕೊಡ್ಬೇಕು ಅಂತ ಹೊತ್ತವನಿಗೆ ಪಾಪ ಯಾವ ಹೆಣ್ಮಗಳು ಅನ್ನೋಂಥ ಸಂಕಲ್ಪನೂ ಇಲ್ಲದೆ ಒಂದು ಉಪಕಾರ ಮಾಡಬೇಕು, ಬಹಳ ಅರ್ಜೆಂಟ್ ಇಲ್ಲದೆ ಸಹಾಯ ಮಾಡ್ಬೇಕನ್ನುವಂತಹ ಆ ಉದ್ದೇಶದಿಂದ ಅವನ ಆಚೆ ದಾಟಿಸಿದ. ಆದರೆ ನೋಡಿದವನ ಕಣ್ಣು ಬೇರೆ ದೃಷ್ಟಿಯಿಂದ ನೋಡ್ತು. ಆಮೇಲೆ ಪ್ರತಿದಿನ ನೆನಪು ಮಾಡ್ಕೊಳ್ತಿದ್ದ, ಗುರು ಈಗ ಮರಿಬಾರ್ದಲ್ಲ, ಗುರು ಬಂದ್ರೆ ನಾನು ಈ ಮಾತನ್ನ ಹೇಳ್ಬೇಕು, ಗುರು ಬಂದ್ರೆ ಈ ಮಾತನ್ನ ಹೇಳ್ಬೇಕು, ಗುರು ಬಂದ್ರೆ ಈ ಮಾತನ್ನ ಹೇಳ್ಬೇಕಂತ ಪ್ರತಿದಿನ ನೆನಪು ಮಾಡ್ಕೊಳ್ತಿದ್ದ. ಆಮೇಲೆ 1 ತಿಂಗಳಾದ್ಮೇಲೆ ಗುರು ಬಂದ ಕೂಡಲೇ ಮೊದಲು ರಿಪೋರ್ಟ್ ಇವನ್ನಿದ್ದು, ಗುರುಗಳೇ ಎಂಥ ಒಂದು ತಪ್ಪಾಗ್ಬಿಟ್ಟಿದೆ, ನೀವು ನೋಡಿ ನಮ್ಗೆ ಇಷ್ಟು ಚೆನ್ನಾಗಿಲ್ಲ ಶಿಕ್ಷಣ ಕೊಟ್ಟೆಲ್ಲ ಮಾಡಿದಿರಿ, ಆದ್ರೆ ಇವನು ಮಾತ್ರ ಈ ರೀತಿ ಮಾಡ್ಬಿಟ್ಟ ಅಂತ ಹೇಳ್ಕೊಂಡು ಗುರುವಿಗೆ ರಿಪೋರ್ಟ್ ಕೊಡ್ತಾನೆ. ಗುರು ಅದನ್ನ ಸಮಾಧಾನದಲ್ಲಿ ಸ್ವೀಕಾರ ಮಾಡ್ತಾನೆ, ನೋಡೋಣ ಅಂತ ಹೇಳ್ಕೊಂಡು, ಯಾಕೆಂದ್ರೆ ಅವನ ಬಗ್ಗೆ ವಿಶ್ವಾಸ ಇತ್ತಲ್ಲ ಇವನಿಗೆ. ಆಮೇಲೆ ಕರೆದು ಕೇಳ್ತಾನೆ, ಏನಪ್ಪಾ ನೀನು ಇಷ್ಟು ಸಮಯದ ಹಿಂದೆ ಈ ರೀತಿ ಮಾಡಿದಿ ಅಂತೆಲ್ಲ. ಅವನಿಗೆ ನೆನಪೇ ಇರಂಗಿಲ್ಲ. ಯಾರಿಗೆ? ಇನ್ನೊಬ್ಬ ಶಿಷ್ಯನಿಗೆ ನೆನಪೇ ಇಲ್ಲ. ಯಾವಾಗ ಎಲ್ಲಿ ನಾನು ಅಂತ ಅವನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಗುರು ಗೊತ್ತಾಗ್ಬಿಡ್ತು, ಒಂದು ವೇಳೆ ಇವನ ಮನಸ್ಸಲ್ಲಿ ಏನಾದ್ರೂ ಕೆಟ್ಟ ವಿಚಾರ ಇಟ್ಕೊಂಡು ಹೊತ್ತದಾದ್ರೆ ಅವನಿಗೆ ಅದು ಅವನ ಮುಖ ನೋಡಿದ ಕೂಡ ಗೊತ್ತಾಗ್ಬಿಡ್ತಿತ್ತಲ್ಲ. ಕೊನೆಗೆ ಗುರು ಏನ್ ನಿರ್ಣಯ ಕೊಡ್ತಾನಂತಂದ್ರೆ, ಅವಳನ್ನ ಹೊತ್ತವನು ನೀನಲ್ಲ, 1 ತಿಂಗಳಿಂದ ತಲೆಯೊಳಗೆ ಹೊತ್ತವನು ನೀನು ಅಂತ. ಯಾರು? ನೋಡಿದವನು ದಿನ ಹೇಳ್ಬೇಕಲ್ಲ ಅಂತ 1 ತಿಂಗಳಿಂದ ಆ ವಿಚಾರವನ್ನ ತಲೆಯೊಳಗೆ ಹೊತ್ತದ ಯಾರು? ಇವನು. ಅವನು ನಿಜವಾಗಿ ಹೊತ್ತದಾದ್ರೂ ವಿಚಾರದಲ್ಲಿ ಹೊತ್ತಿಲ್ಲಲ್ಲ, ಒಳಗೆ ಆಂತರಿಕವಾಗಿ ಸ್ವಚ್ಛತೆ ಇತ್ತಲ್ಲ ಅವನ ಹತ್ರ. ಇವನು ಆ ಕೆಲಸ ಮಾಡಿಲ್ಲ, ಆದ್ರೆ ವಿಚಾರ ಏನಿದೆ? ಅಸ್ವಚ್ಛ ಇದೆ. ಈಗ ನೀವೇ ವಿಚಾರ ಮಾಡ್ರಿ, ಯಾರು ಸ್ವಚ್ಛ? ಅದಕ್ಕೋಸ್ಕರ ಯಾವಾಗಲೂ ಆಂತರಿಕ ಸ್ವಚ್ಛತೆ ಅಂದ್ರೆ, ಅದಕ್ಕೆ ದಿನ ತಂದೆ ನಮಗೊಂದು ಮಾತು ಹೇಳ್ತಾರೆ, ದಿನ ಚಾಟ್ ಬರೀರಿ, ಆ ದಿನದ ಅಕೌಂಟ್ ಅನ್ನು ಆ ದಿನನೇ ಕ್ಲೋಸ್ ಮಾಡ್ರಿ. ಆ ದಿನದ ತಪ್ಪೋ ಒಪ್ಪೋ ಏನೋ, ಬಾಬಾ ನೋಡಪ್ಪ ಇಂಥ ತಪ್ಪಾಗಿದೆ ಹೇಳ್ಬಿಡಿ ಬಾಬಾನ ಹತ್ರ. ಇದ್ದದನ್ನ ಇದ್ದಂಗೆ ಪೂರ್ತಿ ಒಪ್ಪಿಸಿರಿ. ಮರು ದಿವಸ ಫ್ರೆಶ್ ಆಗಿಬಿಡಿ. ಇವತ್ತು ನಾನು ಹೊಸದಾಗಿ ನಾಟಕದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಹೊಸದಾಗಿ ಇವತ್ತೇ ನಾನು ಬಂದದ್ದು ಈ ಜಗತ್ತಿಗೆ, ನಂಗೆ ನಿನ್ನೆದು ಮೊನ್ನೆದೆಲ್ಲ ನನ್ಗೆ ಗೊತ್ತಿಲ್ಲ. ಅಷ್ಟು
ಫ್ರೆಶ್ ಆಗಿ ನಮ್ಮನ್ನ ದಿನ ದಿನ ನಮಗೆ ಹೊಸ ದಿನ ಅಲ್ವಾ. ವರ್ಷ ವರ್ಷ ಹೋದಾಗ ಹೊಸ ವರ್ಷ ಅಲ್ಲ, ಸಂಗಮ ಯುಗದಲ್ಲಿ ಪ್ರತಿದಿನನೂ ಹೊಸ ದಿನ, ಪ್ರತಿ ಕ್ಷಣನೂ ಸಹ ನಮಗೆ ಹೊಸ ಕ್ಷಣ. ಭಾವನ ಜ್ಞಾನ ಇಷ್ಟು ನಮಗೆ ಜೀವನದಲ್ಲಿ ನವೀನತೆಯನ್ನು ತುಂಬಿಸಿದೆ ಅಲ್ವಾ. ಅದಕ್ಕೆ ಯಾವಾಗಲೂ ಆಂತರಿಕವಾಗಿ ನಾವು ಸ್ವಚ್ಛವಾಗಿರಬೇಕು. ಕೆಲವೇ ತಪ್ಪಾಗ್ತದೆ, ಯಾಕೆಂದ್ರೆ ಇಷ್ಟು ಸಮಯ ದೇಹಾಭಿಮಾನದಲ್ಲಿ ನಾವು ಬಂದವರು ಈಗ ಒಮ್ಮೆಲೆ 100% ಆತ್ಮಾಭಿಮಾನಿಯ. ಕೆಲವೇ ದೇಹಾಭಿಮಾನ ಬಂದು ಹೆಚ್ಚು ಕಡಿಮೆ ಆಗ್ತದೆ, ಕೂಡಲೇ ಫ್ರೆಶ್ ಆಗಿಬಿಡ್ರಿ. ಮತ್ತೆ ಅಯ್ಯೋ ಇಂತ ತಪ್ಪಾಯ್ತಲ್ಲ ಅದನ್ನು ಏನ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅತಿ ಭಾರ ತಗೊಳ್ಳಿಕ್ಕೆ ಹೋಗ. ತಪ್ಪಾಯ್ತಂತ ಗೊತ್ತಾಯ್ತಲ್ವಾ, ಸಾರಿ ಬಾಬಾ ಅಂತ ತಂದೆಗೆ ಅದನ್ನ ಮನಪೂರ್ವಕ ಒಪ್ಪಿಸಿ ಶಕ್ತಿ ಪಡ್ಕೊಳ್ರಿ. ಮುಂದಕ್ಕೆ ಅಂತ ತಪ್ಪಾಗದಂಗೆ ಎಚ್ಚರಿಕೆ ತಗೊಳ್ಳೋಣ. ಅದಕ್ಕೋಸ್ಕರ ಆಂತರಿಕವಾಗಿ ನಮ್ಮ ಮಾನಸಿಕವಾದಂತಹ ಒಂದು ಪವಿತ್ರತೆ ಏನಿದೆ, ಶುದ್ಧತೆ ಏನಿದೆ, ಇದು ಶುದ್ಧತೆ ಮತ್ತು ಸ್ವಚ್ಛತೆಯಲ್ಲಿ ಮೊದಲು ಬರ್ತದೆ. ಇದು ಈ ಜ್ಞಾನವನ್ನ ಪ್ರತಿದಿನ ಜ್ಞಾನಾರ್ಜನೆ ಮಾಡೋರಿಗೆ ಮಾತ್ರ ಆಂತರಿಕ ಸ್ವಚ್ಛತೆಯ ಅನುಭವ ಇರ್ತದೆ. ಒಂದು ಏನಾದ್ರು ನೆಗೆಟಿವ್ ವಿಚಾರ ಬಂದ್ರೆ ನಮ್ಗೆ ಕೂಡಲೇ ಗೊತ್ತಾಗುದಿಲ್ವಾ, ಇದು ಸರಿಯಲ್ಲ, ಇದು ಕೂಡಲೇ ನಿಮಗೆ ಮತ್ತೊಬ್ಬರು ಬುದ್ಧಿ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಇಷ್ಟು ಭಾವನೆ ಶಿಕ್ಷಣ ನಮ್ಮನ್ನ ಪರಿಣಿತ ಮಾಡಿಬಿಟ್ಟಿದೆ. ಯಾರು ಎಂತ ದೊಡ್ಡ ಪಂಡಿತರು ಬೇಕಾದ್ರೆ ಸಭೆಯಲ್ಲಿ ಮಾತಾಡ್ಲಿ, ಓ ಇವತ್ತು ತಪ್ಪಿದ್ರು, ಇದು ಸರಿಯಲ್ಲ, ಇದು ಸರಿ, ನಮ್ಗೆ ಗೊತ್ತಾಗ್ತದಿಲ್ಲ ವಿಚಾರ. ಅದಕ್ಕೋಸ್ಕರ ಆಂತರಿಕವಾಗಿ ನಾವು ಎಷ್ಟು ಸ್ವಚ್ಛ ಇರ್ತೀವಿ, ಆವಾಗ ಬಹಿರ್ಮುಖವಾಗಿ ಸಹಿತ ಆಟೋಮೆಟಿಕ್ ಏನಾಗ್ತದೆ, ಸ್ವಚ್ಛತೆ ಬಂದೇ ಬರ್ತದೆ. ಆದ್ರೆ ಬಹಿರ್ಮುಖವಾಗಿ ಸ್ವಚ್ಛ ಅಂದ್ರೆ ಎಷ್ಟು ನಾವು ಸಿಂಪಲ್ ಇರ್ತೀವೋ ಅಷ್ಟು ನಾವು ಸ್ವಚ್ಛ ಇರ್ತೀವಿ ಅಂತ ಅರ್ಥ. ಬಾಹ್ಯವಾಗಿ ಹೆಂಗಿರ್ಬೇಕು, ಬಿ ಸಿಂಪಲ್ ಅಂಡ್ ಬಿ ಸ್ಯಾಂಪಲ್. ನಾವು ಸಿಂಪಲ್ ಆಗಿದ್ದರೇನೆ 4 ಜನರಿಗೆ ಸ್ಯಾಂಪಲ್ ಆಗಿರ್ತೀವಿ. ಅದಕ್ಕೆ ಬಾಬರವರು ನಮಗೆ ಬಾಹ್ಯವಾಗಿ ಎಷ್ಟು ಸಿಂಪಲ್ ಇರಬೇಕು, ಆದ್ರೆ ಆ ಸಿಂಪಲ್ ಅಲ್ಲಿ ಒಂದು ಚಂದ ಇದೆ ಅಲ್ವಾ. ನಮ್ಮ ಒರಿಜಿನಲ್ ಚಂದ ಎಲ್ಲಿಗೂ ಹೋಗಂಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದಂತ ಒಂದು ಸೌಂದರ್ಯ ಇದ್ದೇ ಇದೆ, ಅದನ್ನು ಬೆಳೆಸ್ಕೊಳ್ಳೋಣ. ಆರ್ಟಿಫಿಷಿಯಲ್ ಆಗಿ ಎಕ್ಸ್ಟ್ರಾ ನಾನು ಚಂದ ಕಾಣ್ಬೇಕಂತ, ಬಾಹ್ಯ ಚಂದ ಕಾಣ್ಬೇಕು, ಸ್ವಚ್ಛ ಕಾಣ್ಬೇಕಂತ ನಾವು ಬೇರೆ ಹಾಕೊಳ್ತೀವಲ್ವಾ, ಎಷ್ಟೇ ಏನ್ ಧರಿಸ್ತೀವಲ್ಲ, ಅದು ನಮ್ಗೆ ಇದ್ದ ಸ್ವಚ್ಛತೆಯನ್ನು ಏನ್ ಮಾಡ್ಬಿಡ್ತದೆ, ಹಾಳು ಮಾಡ್ಬಿಡ್ತದೆ. ಅದಕ್ಕೆ ಆಂತರಿಕವಾಗಿ ಸ್ವಚ್ಛ ಇರೋಣ, ಅದರ ಜೊತೆಗೆ ಬಾಹ್ಯವಾಗಿ ಸಹ ಸ್ವಚ್ಛತೆ ಇರ್ಬೇಕು. ಅದಕ್ಕೇನೆ ಬಾಬಾ ಬಿಳಿ ಬಟ್ಟೆ ತೊಡಿಸ್ತಾರೆ. ನಾವೇನ್ ಮಾಡ್ತೀವಿ, ಬೆಡ್ಶೀಟು ಲೈಟ್ ಕಲರ್ ಬೇಡ, ಸ್ವಲ್ಪ ಡಾರ್ಕ್ ಕಲರ್ ಇರ್ಲಿ, ಮಣ್ಣಾದ್ರೆ ಗೊತ್ತಾಗಂಗಿಲ್ಲ ಅಂತೀವಿ. ನಾವೇನಂತೀವಿ, ನೀವು ವೈಟ್ ಬೆಡ್ಶೀಟ್ ಹಾಕ್ಬಿಡ್ರಿ, ಮಣ್ಣಾದ್ರೆ ಕ್ಲೀನ್ ಮಾಡಲ್ಲ, ಮತ್ತೆ ಆ ಮಣ್ಣಲ್ಲಿ ಮಲ್ಕೊಂಡವ. ಎಷ್ಟು ಸ್ವಚ್ಛತೆಯ ಸೂಚನೆಗೋಸ್ಕರನೇ ಬಾಬಾ ಏನ್ ಕೊಟ್ಬಿಟ್ರು ನಮ್ಗೆ, ವೈಟ್ ಡ್ರೆಸ್ ಕೊಟ್ಬಿಟ್ರು. ವೈಟ್ ಡ್ರೆಸ್ ಉಟ್ಟ ಮೇಲೆ ನಾವು ಇದನ್ನು ಸ್ವಚ್ಛ ಇಟ್ಕೊಳ್ಳೇಬೇಕಲ್ವಾ. ಬಾಹ್ಯವಾಗಿ ಹೆಂಗಿರ್ಲೇಬೇಕು, ಸ್ವಚ್ಛ ಇರ್ಲೇಬೇಕು. ಬಿಳಿ ಡ್ರೆಸ್ ಹಾಕಿದ ಮೇಲೆ ಒಂದಿಷ್ಟು ಕಲೆ ಇದ್ರೆ ಸಾಕದು ಎದ್ದು ಕಾಣ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ನಮ್ದು ತಪ್ಪು ಕೂಡಲೇ ಎದ್ದು ಕಾಣಬೇಕಾದ್ರೆ ಮೊದಲು ನಮ್ಮನ್ನು ಹೆಂಗಿಡ್ಕೋಬೇಕು, ನಾವು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನೋಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ವೈಟಿಗೆ ಮಾನ್ಯತೆ ಕೊಟ್ಟದ್ದೇ ಯಾವುದಕ್ಕೋಸ್ಕರ, ಸ್ವಚ್ಛತೆಯ ಉದ್ದೇಶದಿಂದ. ಇನ್ನು ಬಿಳಿ ಡ್ರೆಸ್ ಅಂತ ಅಂದ ಕೂಡಲೇ ಇವರೆಲ್ಲ ತ್ಯಾಗ ಮಾಡಿಸಿ ಬಿಡ್ತಾರೆ, ಸಂಸಾರದಿಂದ ಬಿಡಿಸಿ ಬಿಡ್ತಾರೆ, ವಸ್ತು ಒಡವೆ ಎಲ್ಲವನ್ನು ಸಹಿತ ತೆಗೆಸಿ ಬಿಡ್ತಾರೆ ಅಂತ. ಹಂಗಲ್ಲ, ನಾವ್ ಎಷ್ಟು ಸಿಂಪಲ್ ಇರ್ತೀವೋ ಅದೇ ನಮಗೆ ರಕ್ಷಣೆ, ಅದು ಮುಂದಿನ ಕಲೆಯಲ್ಲಿ ಬರ್ತದೆ. ಆದ್ರಿಂದ ಆಂತರಿಕ ಮತ್ತು ಬಾಹ್ಯ ಸ್ವಚ್ಛತೆ ಮತ್ತೆ ಶುದ್ಧತೆಯ ಕಲೆ, ಇವೆಲ್ಲ ನಮ್ಗೆ ಜ್ಞಾನ ತಿಳ್ಕೊಂಡ್ಬಿಟ್ರೆ ಇದು ಹೇಗಿರೋದಪ್ಪ ಅಂತ ನೀವು ಯೋಚನೆ ಮಾಡೋದೇ ಬೇಡ. ಇವೆಲ್ಲ ಕಲೆಗಳು ಆಟೋಮೆಟಿಕ್ ಏನಾಗ್ತದೆ, ರಾಜಯೋಗದಿಂದ ನಮ್ಮಲ್ಲಿ ಜಾಗೃತ ಆಗ್ತದೆ. ಇನ್ನು ಮುಂದಿದ್ದು ಎಷ್ಟಾಯ್ತು ಈಗ, 11 ಆಯ್ತಾ, 12, 14, ಇದೀಗ 12ನೇದು. ಅಂದ್ರೆ ಇವತ್ತು 3 ಕಲೆ ಆಯ್ತಲ್ವ. ಈಗ 1ನೇದು ಯಾವುದು, ಅಡಿಗೆ ಮಾಡುವ, ಬಡಿಸುವ ಮತ್ತು ಊಟ ಮಾಡುವ ಕಲೆ, ಆಂತರಿಕ ಬಾಹ್ಯ ಸ್ವಚ್ಛತೆ ಮತ್ತು ಶುದ್ಧತೆಯ ಕಲೆ, ವಿಚಾರ ಮಾಡುವ ಮತ್ತು ನಿರ್ಣಯ ಮಾಡುವ ಕಲೆ. ಈಗ ಮುಂದಿದು ಬರೀರಿ, ಸೇವೆ ಮಾಡುವ ಮತ್ತು ಕಲ್ಯಾಣ ಮಾಡುವ ಕಲೆ. ಸೇವೆ ಮಾಡುವ ಮತ್ತು ಕಲ್ಯಾಣ ಮಾಡುವ ಕಲೆ. ಸೇವೆ ಮಾಡೋದು ಮತ್ತೆ ಕಲ್ಯಾಣ ಮಾಡೋದು. ಸೇವೆ ಅಂತಂದ್ರೆ ಏನು, ಹೆಲ್ಪ್, ಸಹಾಯ. ಅನೇಕ ಸೇವಾ ಸಂಸ್ಥೆಗಳಿವೆ. ಆ ಸೇವಾ ಸಂಸ್ಥೆಗಳಿಗೂ ಈಶ್ವರಿ ವಿಶ್ವವಿದ್ಯಾಲಯ ಒಂದು ಸೇವಾ ಸಂಸ್ಥೆ. ಈ ಸೇವಾ ಸಂಸ್ಥೆಗೆ ಏನು ವ್ಯತ್ಯಾಸ ಇದೆ, ನಿಮ್ಗೇನು ಡಿಫರೆನ್ಸ್ ಅನ್ಸಿದ?
ಇದು ಸೂಕ್ಷ್ಮವಾಗಿ. ಅಥವಾ ಅಲ್ಲಿ ದೇಹಕ್ಕೆ ಬೇಕಾಗುವಂತಹ ಅನುಕೂಲತೆಗಳ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಯಲ್ಲಿ ಅಷ್ಟೇ. ಒಂದು ಬಸ್ ಸ್ಟ್ಯಾಂಡ್ ಕಟ್ಸಿದ್ರು. ಬಸ್ ಸ್ಟ್ಯಾಂಡ್ ಯಾಕೆ? ಈ ದೇಹಕ್ಕೆ ಬಿಸಿಲು ತಗಬಾರ್ದು, ಈ ದೇಹಕ್ಕೆ ಮಳೆ ತಗಬಾರ್ದು, ಈ ದೇಹ ನಿಂತು ಸುಸ್ತಾಗ್ದು, ಅದಕ್ಕೆ ಏನ್ ಮಾಡ್ಬೇಕು? ಕೂತ್ಕೋಬೇಕು. ಬಸ್ ಸ್ಟ್ಯಾಂಡ್ ಕಟ್ಸಿದ್ರು, ಬಾವಿ ತೋರಿಸಿದ್ರು, ರೋಡ್ ಮಾಡಿಸಿದ್ರು, ಮತ್ತೆ ಇನ್ನೇನು ಹಾಸ್ಪಿಟಲ್. ಏನೇ ಮಾಡ್ಲಿ ಎಲ್ಲಾ ಸೇವೆನೂ ಅವರು ಮಾಡುವಂಥದ್ದು ದೇಹಕ್ಕೆ ಸಂಬಂಧಿಸಿರುವುದು. ಈಶ್ವರಿ ವಿಶ್ವವಿದ್ಯಾಲಯ ಇಲ್ಲಿ ಆತ್ಮಕ್ಕೆ ಸಂಬಂಧಿಸಿರುವಂತ ಸೇವೆ ಮಾಡುವಂತ ಸಂಸ್ಥೆ ಇಡೀ ಜಗತ್ತಿನಲ್ಲಿ ಏಕೈಕ ಇದು ಒಂದೇ. ಆತ್ಮಕ್ಕನೇ ಸಂಬಂಧಿಸಿ. ನಾವು ಭಿಕ್ಷುಕರು ಬಂದ ಕೂಡಲೇ ಹಣ ಇಟ್ಕೊಂಡು ಒಬ್ಬರೊಬ್ಬರಿಗೇನು ಹಾಕ್ತಾ ಕುತ್ಕೊಳ್ಳಂಗಿಲ್ಲ. ಕುತ್ಕೊಳ್ತೀವ? ಏನ್ರಿ ನಿಮ್ಗಷ್ಟು ದಯಕರಣೆ ಇಲ್ಲೇನ್ರಿ ಅಂತ ಕೆಲವು ಪ್ರಶ್ನೆ ಹಾಕ್ಬೋದು. ಇನ್ನು ಅವರಿಗೆ ದುಡ್ಡಿಡ್ಲಿಕ್ಕೇನೇ ಆಗುದಿಲ್ಲ ಅಂತ ಪರಿಸ್ಥಿತಿ ಇದ್ರೆ ಬೇಕಾದ್ರೆ ಒಂದೆರಡು ರೊಟ್ಟಿ ಕೊಡ್ರಿ ಬೇಡ ಅನ್ನಂಗಿಲ್ಲ, ಬೇಕಾದ್ರೆ ಒಂದು ತುತ್ತು ಅನ್ನ ಕೊಡ್ರಿ ಬೇಡ ಅನ್ನಂಗಿಲ್ಲ. ಆದರೆ ನಾವು ಬರುವಂತ ಭಿಕ್ಷುಕರಿಗೆ ಏನಾರ ಹಣ ಕೊಟ್ಬಿಟ್ರೆ ಅವ್ರು ಏನ್ ಮಾಡ್ತಾರ? ಹಣವನ್ನ ಅವ್ರ ಹೊಟ್ಟೆಗಿನೇ ಅದನ್ನ ತಿಂತಾರಂತ ಏನ್ ಗ್ಯಾರಂಟಿ ಗೊತ್ತು? ಹೋಗಿ ಅವರು ಕುಡಿಬಹುದು, ಬೀಡಿ ಸಿಗರೇಟ್ ಸೇದಬಹುದು. ಅವರು ಮಾಡುವಂತ ಪಾಪ ಕರ್ಮ ಅದರ ಕಮಿಷನ್ ಹಣ ಕೊಟ್ಟವರಿಗೂ ಬರ್ತದೆ. ಅದೇ ಪುಣ್ಯದ ಕೆಲಸ, ಅದೇ ಸೇವೆ ಅಲ್ಲ. ಒಂದು ವೇಳೆ ಆ ವ್ಯಕ್ತಿಗೆ ನಾವಿದನ್ನ ಪ್ರಯೋಗ ಮಾಡಿದೀವಿ, ನೀವು ಬಹಳ ಆತ್ಮೀಯತೆಯಿಂದ ಮಾತಾಡಿಸಿರಿ, ಅಥವಾ ಅವಳಿಗೆ ಏನಾರು ಒಂದು 10 ನಿಮಿಷ ಅವನಿಗೆ ಜ್ಞಾನ ಕೊಟ್ಟು ಅವನ ಜೀವನದಲ್ಲಿ ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋಂಥ ಒಂದು ಪ್ರೇರಣೆ ಸಿಗುವಂಗೆ ಮಾಡಿದ್ರೆ ಆ ಸೇವೆ ಮಾತ್ರ ಅದು ಶಾಶ್ವತ. ಕೊನೆಯ ಜೀವನದ ತನಕ ಅವನನ್ನು ಎತ್ತಿ ಹಿಡಿಯುತ್ತದೆ. ನೀವು ಅಕಸ್ಮಾತ್ ಒಂದು ಊಟ ಕೊಟ್ರಿ, ಆಯ್ತು ತಿಂದ, ಮತ್ತೆ ನಾಳೆ ಅದೇ ಭಿಕ್ಷೆ ಬಿಡೋ ಕೆಲಸನೇ ಅದೇ ಭಿಕ್ಷೆ ಬಿಡೋ ಕೆಲಸ ಅಲ್ವಾ? ಅವ್ರು ಅದು ತಮ್ಮದು ಉದ್ಯೋಗ ಅಂತಲೇ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇತ್ತೀಚೆಗೆ ಬಾಂಬೆಯಲ್ಲಿ ಒಂದು ರೆಕಾರ್ಡ್ ಬಂದಿತ್ತಲ್ಲ, ಭಿಕ್ಷುಕ ಎಷ್ಟು ಕೋಟ್ಯಾಂತರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೋಡಿ. ಅವ್ನ ಕೆಲಸ ಯಾವುದು? ಭಿಕ್ಷೆ ಬಿಡೋದು ಕೆಲಸ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅದು ಸೇವೆ, ಏನ್ ಮಾಡಿದ್ರೆ ಅದು ಆತ್ಮಕ್ಕೆ ಉನ್ನತಿ ಆಗ್ತದೆ. ಈಗ ನೋಡಿ, ದೈಹಿಕವಾಗಿ ನೀವು ಹೆಲ್ಪ್ ಮಾಡಿದರೆ ದೇಹ ವಿನಾಶಿ, ಅದರಿಂದ ಮಾಡುವಂತಹ ಒಂದು ಸೇವೆನ ಸಹಿತ ಏನಾಗ್ತದೆ? ಅದು ವಿನಾಶಿ. ಅದು ಆತ್ಮ ಅವಿನಾಶಿ. ಆತ್ಮಿಕವಾಗಿ ಸೇವೆ ಮಾಡ್ರಿ, ಅದು ಅವಿನಾಶಿಯಾದಂತ ಪ್ರಾಪ್ತಿಯನ್ನು ನಮಗೆ ಕೊಡಿಸ್ತದೆ. ನೀವು ವಿನಾಶವಾಗುವಂತ ದೇಹಕ್ಕೆ ಸಂಬಂಧಿಸಿ ಹೆಲ್ಪ್ ಮಾಡ್ತೀರಿ, ನಿಮಗೆ ಸಿಗುವಂತ ಪ್ರಾಪ್ತಿಯನ್ನು ಟೆಂಪರರಿ ಪ್ರಾಪ್ತಿ, ಅದು ಅವಿನಾಶಿಯಾದಂತ ಪ್ರಾಪ್ತಿ ಸಿಗುವುದಿಲ್ಲ. ನಾವು ಅವಿನಾಶಿಯಾದಂತ ಪ್ರಾಪ್ತಿ ಅನುಭೂತಿಯನ್ನ ಮಾಡಬೇಕಾದ್ರೆ ನಾವು ಮಾಡುವಂತ ಸೇವೆ ಯಾವುದರ ಉನ್ನತಿಗೆ ಸಂಬಂಧಿಸಿದಿರಬೇಕು? ಆತ್ಮದ ಉನ್ನತಿಗೆ ಸಂಬಂಧಿಸಿರುವುದಿರಬೇಕು. ಸೇವೆ ಮಾಡುವಂತ ಕಡೆ ನಮ್ಮಲ್ಲಿ ಬರ್ಬೇಕಂತಂದ್ರೆ ಒಂದನೇದಾಗಿ ಅರ್ಪಣಮಯ ಜೀವನ ಇರಬೇಕು. ಎರಡನೇದಾಗಿ ನಿಸ್ವಾರ್ಥತೆ ಇರಬೇಕು. ಮೂರನೇದಾಗಿ ದಯಾಭಾವನೆ ಇರಬೇಕು. ಮತ್ತೊಬ್ಬರನ್ನ ಕಂಡಾಗ ದಯೆ, ಕನಿಕರ ಭಾವ ನಮ್ಮ ಮೇಲೆ ದಯ ತೋರಿಸಲ್ಲ. ನಮ್ಗೆ ಈ ರೀತಿ ಶಿಕ್ಷಣ ಕೊಟ್ಟು ನಮ್ಮನ್ನ ಮೇಲೆ ಕೆತ್ತಿದ್ದು ನಾವು ಮಾಡಂತ ಭಕ್ತಿಯ, ಕಷ್ಟಪಡೋದು, ಬೇಡುದು, ಮರೆಯಿಡುದು, ಅಡ್ಡಾಡೋದು, ಸುತ್ತಾಡೋದು, ಹರಕೆ ಹೊರದು, ಇವೆಲ್ಲ ನೋಡಿ ನೋಡಿ ಸಾಕಾಗಿ ಶುಭಾಬ್ ಏನ್ ಮಾಡಿದಾರೆ? ದಯ ತೋರಿಸಿ 1 ಸೆಕೆಂಡ್ಗೆ ನಮ್ಮನ್ನ ಅದರಿಂದ ಬಿಡಿಸಿ ಮೇಲೆ ಕೆತ್ತಿ ಜ್ಞಾನ ಕೊಟ್ಬಿಟ್ರಲ್ವಾ? ಈಗ ನಿಮಗೆ ಸಿಕ್ಕಿದಂತ ಭಾಗ್ಯವನ್ನ ಬೇರೆ ಜಗತ್ ಬೇರೆ ಮುಳುಗ್ಲಿ, ನನಗಂತೂ ಜ್ಞಾನ ಸಿಕ್ತಲ್ಲ, ನಾನು ಖುಷಿಯಿದ್ರೆ ಸಾಕು ಅಂತ ಸುಮ್ಮನೆ ಕುಂತ್ಕೊಳ್ತೀವ? ಸುಮ್ಮನೆ ಕುತ್ಕೊಳಂಗಿಲ್ಲ. ನಮ್ಮ ಹಾಗೇನೆ ನಮ್ಗೆ ಅನ್ಯರನ್ನ ಕಂಡಾಗ ಏನ್ ಮಾಡ್ಬೇಕು ಅನಿಸ್ತದೆ? ಈಗ ಅವ್ರನ್ನ ಮೇಲೆ ಕೆತ್ತಬೇಕು ಅನಿಸ್ತದಲ್ವಾ? ಆದ್ರೆ ಅದು ಆತ್ಮಿಕ ಸೇವೆ. ಸೇವೆ ಮಾಡೋದು ಸಹ ಒಂದು ಕಲೆ. ಅವರಿಗೆ ನೀವು ನಿಮ್ಮ ಪರ್ಸನಾಲಿಟಿನ ಹೆಂಗ್ ಹಿಡ್ಕೋತೀರಿ ಆ ಟೈಪ್ ಆತ್ಮಗಳನ್ನ ಏನ್ ಮಾಡಬಹುದು? ಪರಿವರ್ತನೆ ಮಾಡಬಹುದು. ಮತ್ತೊಬ್ಬನ ಪರಿವರ್ತನೆ ಮಾಡ್ಬೇಕಾದ್ರೆ ಮೊದಲು ನಾವ್ ಏನ್ ಬಾಯಿಗೆ ಹೇಳ್ತೀವಿ ಅವೆಲ್ಲ ವಿಶೇಷತೆಯನ್ನ ಮೊದಲು ನನ್ನ ಜೀವನನೇ ಕನ್ನಡಿ ಆಗ್ಬೇಕು. ಅಥವಾ ಆಚರಣೆಯೇ ಉಪದೇಶ. ಇದು ಬಹಳ ಪರಿಣಾಮಕಾರಿ ಸೇವೆ. ಆಚರಣೆಯೇ ಉಪದೇಶ. ಮೊದಲು ನಾವು ಆ ಟೈಪ್ ನಮ್ಮ ಜೀವನ ಇಟ್ಕೊಂಡ್ಬಿಟ್ರೆ ನಿಮಗೆ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಏನಾಗ್ತದೆ? ಸಹಜ ಆಗ್ತದೆ. ಹೇಳ್ಬೇಕಂತಲೇ ಇಲ್ಲ, ಜೀವನನೇ ಏನಾಗ್ತದೆ ಅವರಿಗೆ ಆದರ್ಶ ಕನ್ನಡಿ ಇದ್ದ ಹಾಗೆ ಅನುಭವ ಆಗ್ತದೆ. ಅದು ಸೇವೆ ಮಾಡುವಂತ ಕಲೆಯಲ್ಲಿ ಬರ್ತದೆ. ಕಲ್ಯಾಣ ಮಾಡುವಂತ ಕಲೆ, ಅನೇಕ ಆತ್ಮಗಳನ್ನ ಪರಿವರ್ತನೆ ಮಾಡೋದು, ಕಲ್ಯಾಣ ಮಾಡೋದು, ಉನ್ನತಿ ಮಾಡೋದು. ಆದ್ರಿಂದ ಇಲ್ಲಿ ಸೇವೆ ಅಂತ ಅಂದ ಕೂಡಲೇ ಪೂರ್ತಿ ನಾವು ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ, ಆತ್ಮಿಕವಾದಂತ ಭಾವನೆನೇ ಇರಬೇಕು. ಈಗ ನಿಮಗೆ ಇನ್ನೂ ಸಹಿತ ಇಲ್ಲಿ ಅಭ್ಯಾಸ ಮಾಡಿಸಿಲ್ಲ. ಎಲ್ಲಾ ಕಡೆ ಕ್ಲಾಸ್ ಮಾಡುವಲ್ಲಿ ಒಂದು ಡಬ್ಬ ಇಟ್ಟಿರ್ತೀವಿ. ಎಂತ ಡಬ್ಬ ಅದು? ಭಂಡಾರ ಡಬ್ಬ. ಈಶ್ವರಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಅದರಲ್ಲಿ
ಏನು ಪ್ರಿಂಟ್ ಮಾಡಿ ಪೇಂಟಲ್ಲಿ ಬರೆದ ಡಬ್ಬನಿಟ್ಟಿರ್ತೀವಿ. ಈಶ್ವರಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಶಿವ ಬೋಲ ಭಂಡಾರ ಅಂತ ಒಂದು ಡಬ್ಬ ಇಟ್ಟಿರ್ತೀವಿ. ಇಲ್ಲಿನ ಒಂದು ಇಡ್ಬೋದಲ್ವಾ? ಯಾಕೆ ಅಂತಂದ್ರೆ ಈಗ ನಾವು ಎಲ್ಲ ಬೇಕಾದಷ್ಟು ದುಡಿತೀವಿ, ಎಲ್ಲ ಮಾಡ್ತೀವಿ. ನೀವು ದುಡಿದಂತ ಎಲ್ಲಾ ಸಂಪಾದನೆನೂ ಸಹ ಅದು ಎಷ್ಟು ಸಂಪಾದನೆ ಮಾಡಿದರೂ ಸಾಕಾಗುದಿಲ್ಲ. ಸಾಕಾಗ್ತದ? ಒಂದು ಸಂಸಾರದಲ್ಲಿ ಇದ್ಮೇಲೆ ಎಷ್ಟು ಬಂದ್ರು ಅದಕ್ಕೆ ಹೋಗ್ಲಿಕ್ಕೆ ದಾರಿ ಇದೆ. ಎಷ್ಟು ಬಂದ್ರು ಅದಕ್ಕೆ ಹೋಗ್ಲಿಕ್ಕೆ ಏನಿದೆ? ದಾರಿ ಇದೆ. ನೀವೇ ವಿಚಾರ ಮಾಡ್ರಿ, ನಾನು ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಿದ್ದೀನಿ, ಆ ಸಂಪಾದನೆ ಎಷ್ಟು ಪರ್ಸೆಂಟೇಜ್ ಆತ್ಮಗಳ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡ್ತಿದ್ದೀನಿ, ಅಥವಾ ನನ್ನ ದೇಹಕ್ಕೋಸ್ಕರ ಕಟ್ಕೊಂಡ ಸಂಬಂಧ, ಇದಕ್ಕೋಸ್ಕರ ಮಾಡಿದಂತ ಮನೆ, ಇದು ಇಷ್ಟೆಲ್ಲ ನಿಮ್ದು ಸೀಮಿತಗೊಳಿಸಿದ್ದೀರೋ, ಎಷ್ಟು ಪರ್ಸೆಂಟೇಜ್ ಆತ್ಮಗಳ ಸೇವೆಗೋಸ್ಕರ ಹೋಗ್ತಾ ಇದೆ? ಅದಕ್ಕೋಸ್ಕರ ಡಬ್ಬ ಇಟ್ಟಿರ್ತೀವಿ. ಯಾಕೆ ಅಂತಂದ್ರೆ ಒಂದು ವೇಳೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಏನ್ ಭಂಡಾರ ಡಬ್ಬ ಅಂತ ಇಟ್ಟಿರ್ತೀವಿ, ಇದು ದೇವಸ್ಥಾನದ ಕಾಣಿಕೆ ಡಬ್ಬ ಅಲ್ಲ. ದೇವಸ್ಥಾನದ ಕಾಣಿಕೆ ಡಬ್ಬ ಟೈಪ್ ಅಲ್ಲ. ಆದ್ರೆ ಇಲ್ಲೇ ಹಾಕುವಂತ ಒಂದೊಂದು ಪೈಸೆನೂ ಸಹ ಯಾವ ರೂಪದಲ್ಲಿ ದುರುಪಯೋಗ ಆಗೋದಿಲ್ಲ. ನಾವ್ ಆ ಪೈಸೆ ತಗೊಂಡು ನಾವು ಸಿನಿಮಾ ನೋಡಂಗಿಲ್ಲ, ನಾವ್ ಆ ಪೈಸಾ ತಗೊಂಡು ಅಕ್ಕಂದಿರು ನಮ್ಮ ಹೆಸರಲ್ಲಿ ಒಂದು ಮನೆ ಕಟ್ಕೊಳಂಗಿಲ್ಲ, ಆ ಪೈಸಾ ತಗೊಂಡು ನಾವು ಯಾವುದೇ ಚಿನ್ನಾಭರಣ ಮಾಡ್ಕೊಳ್ಲಿಕ್ಕೆ ಹೋಗಂಗಿಲ್ಲ, ಆ ಪೈಸಾ ತಗೊಂಡು ನಾವು ಒಂದು 50-100 ಸೀರೆಗಳನ್ನ ಸ್ಟಾಕ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಆ ಪೈಸೆ ಎಷ್ಟು ಬರ್ತದೋ ಅಷ್ಟಷ್ಟು ಹೊಸ ಹೊಸ ಕ್ಲಾಸ್ ಓಪನ್ ಮಾಡ್ತೀವಿ, ಎಕ್ಸಿಬಿಷನ್ ಮಾಡ್ತೀವಿ, ಪ್ರೋಗ್ರಾಮ್ಸ್ ಮಾಡ್ತೀವಿ, ಮತ್ತೆ ಎಲ್ಲರೂ ಕ್ಯಾಂಪ್ಸ್ ಮಾಡ್ತೀವಿ, ರಾಜ್ಯ ಶಿಬಿರಗಳನ್ನ ಮಾಡ್ತೀವಿ. ಆ ಪೈಸೆ ಬಂದ ಹಾಗೆ ಇಲ್ಲಿ ಯಾವುದು ಜಾಸ್ತಿ ಆಗ್ತದೆ? ಅನೇಕ ಆತ್ಮಗಳ ಸೇವೆಗೆ ಅದು ಹೋಗ್ತದೆ ವಿನಃ ಇನ್ನೇನು ತಿಂದ್ರು ಒಂದೆರಡು ತುತ್ತು ಊಟ ಮಾಡ್ತೀವಿ ನಾವು, ಇಲ್ಲ ಅಂತೇನಲ್ಲ. ಧರಿಸಿದ್ರೆ ನಮ್ಮ ಹತ್ರ 6 ಸೆಟ್ಟಿಗಿಂತ ಜಾಸ್ತಿ ಬಟ್ಟೆ ಸ್ಟಾಕ್ ಮಾಡಂಗಿಲ್ಲ ನಾವು. ನಮ್ಮ ಹತ್ರ ಇರೋದು ಎಷ್ಟು? 6 ಸೆಟ್. 2 ಮನೆಯಲ್ಲಿ ಇಡ್ಲಿಕ್ಕೆ, 2 ಕ್ಲಾಸಿಗೆ, 2 ಫಂಕ್ಷನ್ ಟೈಮಿಗೆ ಅಂತ. ನಮಗೆ ಇನ್ನು ಹೆಚ್ಚು ಕಡಿಮೆ ಹಳತ್ತು ಪಳತು ಸೇರಿ ಒಂದು 10 ಇರ್ಬೋದಂತ ತಿಳ್ಕೊಳ್ರಿ, ಇಲ್ಲ ಅಂತೇನಲ್ಲ. ಯಾಕಂದ್ರೆ ಬಿಡ್ಲಿಕ್ಕೆ ಹಂಗಿಲ್ಲಲ್ಲ. ಬಾಬಾ ಅಂತಾರೆ 108 ತೇಪೆ ಬಿಡೋ ತನಕ ಅದನ್ನ ನೋಡ್ಬೇಕಂತಾರ ಬಾಬಾ. ಎಷ್ಟು ತೇಪೆ ಬಿದ್ದಿರ್ಬೇಕು? ಸ್ವಲ್ಪ ಹರಿತಂದ್ರೆ ಅದನ್ನ ಬಿಡುವಂತಿಲ್ಲ, ಮತ್ತೆ ಅದನ್ನ ಚೆನ್ನ ಮಾಡಿ ಹೊಡೆದು. ಆಕ್ಚುಲಿ ಇದರಲ್ಲಿ 3 ತೇಪೆ ಇದೆ ಈ ಸೀರೆಯಲ್ಲಿ, ನಿಮ್ಗೆ ಗೊತ್ತಾಗಂಗಿಲ್ಲ ಮಾತ್ರ. ಅದನ್ನ ನಾವು ನಾಜೂಕಿನಿಂದ ಎಷ್ಟು ಮ್ಯಾಕ್ಸಿಮಮ್ ಅದನ್ನ ಉಡ್ಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನ ಉಟ್ಟ ನಂತರ ಏನ್ ಮಾಡ್ತೀವಿ? ಮತ್ತೆ ಬಿಡ್ತೀವಿ. ಹಾಗಿರುವಾಗ ಒಂದ್ ರಿಕ್ಷಾ ಹತ್ತಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ. ಯಾಕೆಂದ್ರೆ ನಾನು ಈಗ ರಿಕ್ಷಾದನ್ನ ಹತ್ತಿ ನಾನು ಅಲ್ಲೇ ತನಕ ಹೋಗಿ 10 ರೂಪಾಯಿ ಖಾಲಿ ಮಾಡಿದ್ರೆ ಅಷ್ಟು ಆತ್ಮಗಳ ಉನ್ನತಿ ಇದೆನಾ? 10 ರೂಪಾಯಿ ಖರ್ಚು ಮಾಡಿದ್ರೆ ಅಲ್ಲಿ ಹೋದ್ರೆ ಅಷ್ಟು ನನ್ನ ಪ್ರಯೋಜನ ಇದೆ ಅಲ್ಲಿ ಅಂತ ಯೋಚನೆ ಮಾಡಿ ಏನ್ ಮಾಡ್ತೀವಿ? ರಿಕ್ಷಾ ಹತ್ತೀವಿ. ಹಾಗಿರುವಾಗ ಬರುವಂತ ಒಂದೊಂದು ಪೈಸೆಯನ್ನು ಹೆಂಗೆ ಯುಟಿಲೈಸ್ ಮಾಡ್ಬೇಕಂತ ನಮ್ಗೆ ಟ್ರೈನಿಂಗ್ ಇದೆ. ಅಕ್ಕಂದರಿಗೆ ಅಕಸ್ಮಾತ್ ನಾವೇನಾದ್ರೂ ಅದನ್ನ ಒಳ್ಳೆ ಲೂಸ್ ಆಗಿ ಬೇಕಾದಂಗೆ ನಾವು ಯೂಸ್ ಮಾಡಿ ಖರ್ಚು ಮಾಡಿದೆವು, ಅದರದ್ದು ಹೊರೆ ನಿಮಗಲ್ಲ, ಅದ್ಯಾರಿಗೆ? ಅದು ನಮ್ಗೆ ಬರ್ತದೆ. ಅದಕ್ಕೋಸ್ಕರ ಕೆಲವೊಮ್ಮೆ ನಾವು ಬಹಳ ಟಿಪ್ ಟಾಪ್ ಆಗಿರ್ಬೋದು, ರಾಯಲ್ ಆಗಿರ್ಬೋದು, ಒಂದು 10 ಜೊತೆ ಚಪ್ಪಲಿ ಇಟ್ಕೊಂಡಿದೀವಿ, ಒಂದು 4-5 ವ್ಯಾಂಟಿ ಬ್ಯಾಗ್ ಇದೆ ಅಂತಂದ್ರೆ, ಅಕಸ್ಮಾತ್ ಅವರು ಏನಾದ್ರೂ ವೈಯಕ್ತಿಕ ಆಸೆಪಟ್ಟು ಖರ್ಚು ಮಾಡಿದಾದ್ರೆ ಸರೆಂಡರ್ ಸಿಸ್ಟರ್ಸ್, ಅದರದ್ದು ಹೊರೆ ಯಾರಿಗೆ? ಅದು ಅವರಿಗೆ ಬರ್ತದೆ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಬಂತು ಪುಣ್ಯ ಅದರದ್ದು. ಯಾವ್ದರದ್ದು? ಡಬ್ಬಕ್ಕೆ ಸೇವೆ ಮಾಡಿದ್ರೆ ನಿಮ್ ಪುಣ್ಯ ಬಂದಾಯ್ತು, ಅದು ಆತ್ಮಗಳ ಸೇವೆಗೆ ಅಂತ ನಿಮ್ಮ ಬ್ಯಾಂಕಿನಲ್ಲಿ, ಈಶ್ವರಿಯ ಬ್ಯಾಂಕ್ನಲ್ಲಿ ಜಮಾ ಆದ ಹಾಗೇನೆ. ನೀವು ಖರ್ಚಂತ ಲಿಸ್ಟ್ ಇಟ್ಕೋಬೇಡ್ರಿ ಮಾತ್ರ. ಅಕಸ್ಮಾತ್ ಈಶ್ವರಿಯ ಸೇವೆಗೋಸ್ಕರ ಏನಾದ್ರು ಸೇವೆ ಮಾಡಿದ್ರೆ, ಈ ವರ್ಷ ನಂದಿಷ್ಟು, ಈ ತಿಂಗಳಲ್ಲಿ ನಂದಿಷ್ಟು ಖರ್ಚಾಗಿ ಹೋಯ್ತು ಅಲ್ಲ. ನೀವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿನಿಯೋಗ ಮಾಡಿದಂತ ಹಣ ಏನಿದೆ ಅದು ಖರ್ಚಿನ ಲಿಸ್ಟಿಗೆ ಹೋಗಂಗಿಲ್ಲ, ಅದು ಈಶ್ವರಿಯ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟಂಗೆ. ನೀವು ಬ್ಯಾಂಕಿನಲ್ಲಿ ಇವತ್ತು ಸಂಬಳ ಬಂತು ನನಗೆ, ಒಂದು 500 ರೂಪಾಯಿ ಹೋಗಿ ಬ್ಯಾಂಕಲ್ಲಿ ಇಟ್ಟೆ, ಖರ್ಚಾಯ್ತಂತೀರಾ? ಬ್ಯಾಂಕಲ್ಲಿ ಇಟ್ಟರೆ ಖರ್ಚಲ್ಲ, ಅದು ಮತ್ತೆ ಅದರದ್ದು ಉಂಟಲ್ಲ ನಂಗೆ ನಾಳೆ ಅದು. ಅದಕ್ಕೋಸ್ಕರ ಈಶ್ವರಿ ಬ್ಯಾಂಕಲ್ಲಿ ಇಟ್ರೆ ನಾವು ಜನ್ಮ ಜನ್ಮಾಂತರದವರೆಗೂ ಸಹಿತ ನಮಗೆ ಸುಖಿ ಜೀವನ ಅಥವಾ ಪವಿತ್ರ ಜೀವನ, ಸ್ವಚ್ಛ ಜೀವನ, ಎಷ್ಟು ಜನ್ಮ ಜನ್ಮಾಂತರದವರೆಗೆ ನಾವು ಶ್ರೇಷ್ಠ ಜೀವನ ಇಟ್ಕೊಳ್ತೀವಿ. ಸೇವೆ ಮಾಡುವಾಗ ಮನಸ ಸೇವೆ, ವಾಚಾ ಸೇವೆ, ಕರ್ಮಣ ಸೇವೆ, ಅಥವಾ ತನು ಮನ ಧನ. ಇವತ್ತು ತನು ಸೇವೆ ಎಷ್ಟು ಈಶ್ವರನ ಸೇವೆಗೋಸ್ಕರ ಹೋಯ್ತು, ಮನಸ್ಸು ಎಷ್ಟು ಇವತ್ತು ವಿಶ್ವದ ಕಲ್ಯಾಣಕ್ಕೋಸ್ಕರ ಹೋಯ್ತು, ನನ್ನ ಹಣ ಎಷ್ಟು ಆತ್ಮಗಳ ಕಲ್ಯಾಣಕ್ಕೋಸ್ಕರ ಹೋಯ್ತು. ಈ ರೀತಿ ನಮ್ಮ ತನು ಮನ ಧನದಲ್ಲಿ ಇನ್ನು ನಾನೆಲ್ಲ ಈಶ್ವರ ಸೇವೆನೇ ಮಾಡ್ತೀನಿ ಅಂತ ಮನೆಯ ಬಗ್ಗೆ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಹೋಗ್ಬೇಡ್ರಿ.
ಅದು ಈಶ್ವರನ ಸೇವೆ ಅಂತ ಏನ್ ಮಾಡ್ಕೋಬೇಕು, ಅದನ್ನ ಪರಿವರ್ತನೆ ಮಾಡ್ಕೋಬೇಕಲ್ಲ. ನನ್ನ ಮನೇನೂ ಸಹಿತ ಯಾರ ಮನೆ ಇದು? ಬಾಬಾನ ಮನೆ. ಈ ಸಂಬಂಧನೂ ಸಹಿತ ಎಲ್ಲ ಬಾಬನ ಮಕ್ಕಳು ಇವರು. ಅವ್ರು ಒಪ್ಲಿ ಬಿಡ್ಲಿ ಜ್ಞಾನವನ್ನ. ನಿಮ್ ದೃಷ್ಟಿ ಹೆಂಗಿರ್ಲಿ, ಅವ್ರ ಬಾಬನ ಮಗುವೆ. ಇನ್ ನಮ್ಮ ಯಜಮಾನ್ರಿ ಇನ್ನೂ ಸಹಿತ ಬಾಬನ ಮಗು ಆಗಿಲ್ಲ ರೀ ಅಂತ ಅನ್ಬೇಡ್ರಿ. ನೀವು ಆಗಿಲ್ಲ ಅಂತ ನೆಗೆಟಿವ್ ವಿಚಾರ ಅವ್ರನ್ನ ಆಗ್ಲಿಕ್ಕೇನೆ ಬಿಡಂಗಿಲ್ಲ. ಅವ್ರ ಬಾಬನ ಮಗುವೆ. ಅವ್ರು ಪುರುಷಾರ್ಥ ಮಾಡದಿರ್ಬೋದು, ಅವ್ರ ಆತ್ಮದ ಬಾಬನ ಮಗು ಅಲ್ವಾ? ಜ್ಞಾನಕ್ಕೆ ಬರದಿದ್ರೆ ನೀವು ಶುದ್ಧವಾಗಿ ಅದನ್ನ ಏನ್ ಮಾಡ್ಕೋಬೇಕು, ತಗೋಬೇಕು. ಅವಾಗ ನಿಮ್ಮ ಮನೆ ನೀವಿದ್ದಂತ ಕ್ಷೇತ್ರನೂ ಸಹಿತ ಏನನ್ನಿಸ್ತದೆ, ಸೇವಾ ಕ್ಷೇತ್ರ ಅನ್ನಿಸ್ತದೆ. ಅದಕ್ಕೆ ಸೇವೆ ಮಾಡುವ ಕಲೆ ಮತ್ತು ಕಲ್ಯಾಣ ಮಾಡುವಂತ ಕಲೆಯಲ್ಲಿ ನಮ್ಮ ಜೀವನದ ಈ ರಹಸ್ಯ ಅರ್ಥ ಆದಾಗನೇ ನಮ್ಗೆ ಜೀವನ ಅರ್ಪಣೆ ಮಾಡ್ಕೋಬೇಕಂತ ಆಸೆ ಆದದ್ದು. ಬೇರೆ ಯಾವ ಒಂದು ಸಂಘ ಸಂಸ್ಥೆ ನೋಡಿದ್ರು ಸಹ ಏನಾದ್ರೂ ಒಂದು ಸ್ವಾರ್ಥ ಮತ್ತೊಂದು. ಈಗ ನಮ್ದು ನಿಮ್ಗೆ ಹೇಳ್ಬೇಕಂತಂದ್ರೆ ಯಲ್ಲಾಪುರದಲ್ಲಿ, ಕಾರವಾರ ಡಿಸ್ಟ್ರಿಕ್ಟ್ ಯಲ್ಲಾಪುರದಲ್ಲಿ ಈಗ 3-4 ತರಬೇತಿ ನಡೀತಾ ಇದೆ. ಸರ್ಕಾರಕ್ಕೆ ಇನ್ನೂ ಮನದಟ್ಟು ಮಾಡಿಸ್ಲಿಕ್ಕೆ ಇಷ್ಟು ಶ್ರಮ ಪಡ್ತಿದ್ದೀವಿ, ಮನದಟ್ಟಾಗುವುದಿಲ್ಲ. ನಾವು ಯಾವ ಟೈಪ್ ಸೇವೆ ಮಾಡ್ತೀವಿ? ಎಲ್ಲಾ ಸಂಘ ಸಂಸ್ಥೆಯವರಿಗೆ ಕೊಡೋದಕ್ಕಿಂತ ಸ್ಕೀಮನ್ನ ಈ ಸಂಸ್ಥೆಯವರಿಗೆ ಕೊಟ್ರೆ ಏನು ಏನು ಕಲ್ಯಾಣ ಇದೆ ಸಮಾಜಕ್ಕೆ ಅನ್ನುವಂಥದ್ದು ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ನಮ್ಗೆ ಇನ್ನೂ ಆಗಿಲ್ಲ. ಎಷ್ಟೋ ಹಣ ಯಾವ್ದ್ಯಾವ್ದೋ ಎಲ್ಲೆಲ್ಲೋ ಹೋಗ್ತದೆ ಅಲ್ವಾ? ಈಗ ನೋಡ್ರಿ, ನಮ್ಮಲ್ಲಿ ಸಾಮಾನ್ಯ ಒಂದು ವರ್ಷಕ್ಕೆ 400 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಬರ್ತಾರೆ. 21 ದಿವಸ ಅವರಿಗೆ ರೆಸಿಡೆನ್ಸಿ ಇದೆ, ಟ್ರೈನಿಂಗ್ ಕೊಡ್ತೀವಿ, ಊಟ ಕೊಡ್ತೀವಿ. ಸರ್ಕಾರ TDA ಕೊಡ್ತದೆ, ಆದ್ರೆ ಕೊಡುವಾಗ ಸರ್ಕಾರಕ್ಕೆ ಅರಿವು ಮಾಡಬೇಕಂತ ನಮ್ಗೆ ಆಸೆ. ಈ ಸಂಸ್ಥೆಗೆನೇ ಟ್ರೈನಿಂಗ್ ಕಳಿಸಿದ್ರೆ ಏನು ವಿಶೇಷತೆ ಏನಿದೆ? ಅದು ಈಗ ಇತ್ತೀಚೆಗೆ ಒಬ್ಬರು ಡೈರೆಕ್ಟರ್ ಆಫೀಸ್ ಅಲ್ಲಿ ಒಬ್ಬರಿಗೆ ರಿಯಲೈಸೇಷನ್ ಆಗಿದೆ. ಅವ್ರ ಮನೆ ಡೈರೆಕ್ಟರ್ಗೆ ಎಸ್ಟಿಮೇಷನ್ ಮಾಡ್ತಿದ್ರು, ಇವ್ರಿಗೆ ಏನಾದ್ರೂ ತರಬೇತಿಗೆ ಹಣ ಕೊಟ್ರೆ ಇವ್ರ ಆಸ್ತಿ ಮಾಡ್ಕೊಳಂಗಿಲ್ಲ. ಅವರು ಎಸ್ಟಿಮೇಷನ್ ಮಾಡ್ತಿದ್ರು. ಅವರು ನಮ್ಮ ಇನ್ಸ್ಪೆಕ್ಷನ್ಗೆ ಬಂದಿದ್ರು, ಎಲ್ಲಿಗೆ? ಯಲ್ಲಾಪುರಕ್ಕೆ. ಮತ್ತೆ ನಮಗೆ ಪ್ರತಿಯೊಂದು ಬಂದದ್ದನ್ನ ಸಹಿತ ನಮ್ಗೆ ಇನ್ನೂ ಜಾಸ್ತಿ ಜನ ಶಿಕ್ಷಕರು ಬರ್ಲಿ, ಜಾಸ್ತಿ ಜನ ಟ್ರೈನಿಂಗ್ ತಗೊಳ್ಳಿ ಅಂತ ಆಸೆ ಇರ್ತದೆ ವಿನಃ ಹಣ ಉಳಿಲಿ ಅಂತ ನಮ್ ಸಂಕಲ್ಪ ಇರಂಗಿಲ್ಲ. ಅವ್ರಿಗೆ ಎಷ್ಟು ಹಣ ಕೊಟ್ಟಿರ್ತಾರೆ, ಇನ್ನೊಂದು 10 ಜನರಿಗೆ ಏನ್ ಮಾಡ್ಬೇಕು, ನಾವು ಜಾಸ್ತಿ ಟ್ರೈನಿಂಗ್ ಕೊಡ್ಬೇಕಂತ ಹೋಗಿ ಇಲ್ಲಿಂದ ಲೆಟರ್ ಡಿಸ್ಪ್ಯಾಚ್ ಮಾಡಿದ ಮೇಲೆ ಮತ್ತೆ DDP ಆಫೀಸು, AU ಆಫೀಸು, ಶಿಕ್ಷಕರ ತನಕನೂ ಬೆನ್ನಿಡಿತೀವಿ. ಅವ್ರು ಅಲ್ಲಿ ಬಂದು ಹಾಜರಾಗೋ ತನಕನೂ ಏನ್ ಮಾಡ್ತೀವಿ, ಅವರಿಗೆ ಫಾಲೋ ಅಪ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಹಣ ಅಥವಾ ಫಂಡ್ ಅಥವಾ ಗ್ರಾಂಟ್ ತಗೊಳ್ಳೋದು ಉದ್ದೇಶ ಅಲ್ಲ. ಆದಷ್ಟು ಈಗ ಸರ್ಕಾರ ಒಂದು ವೇಳೆ ಅದನ್ನ ಫೈನಲ್ ಮಾಡ್ತಂತಂದ್ರೆ ಜನ ಓಡೋಡಿ ಬರ್ತಾರಲ್ವಾ? ನಾವು ಈಶ್ವರಿ ವಿಶ್ವವಿದ್ಯಾಲಯ ತರಬೇತಿ ಇಟ್ಟಿದ್ದೀವಿ ಬನ್ನಿ ಅಂತಂದ್ರೆ ಯಾವ ಶಿಕ್ಷಕರು ಮುಖ ತಿರುಗಿ ನೋಡಂಗಿಲ್ಲ. ಇದು ಕಂಪಲ್ಸರಿ. ಸರ್ಕಾರ ಆರ್ಡರ್ ಮಾಡ್ತದೆ, ಹೋಗ್ಲೇಬೇಕು. ಊಟ ಕೊಡ್ತದೆ, ಬಸ್ ಚಾರ್ಜ್ ಕೊಡ್ತದೆ, ಹೋಗ್ರಿ ಅಂತ ಅಂದ ಕೂಡಲೇ ಅವ್ರು ಬರ್ಲೇಬೇಕಾಗ್ತದೆ. ಕಂಪಲ್ಸರಿ ಬರ್ಲೇಬೇಕು, ಇಲ್ಲಾಂದ್ರೆ ನಿಮ್ಮ ವೇತನ ನಿಲ್ಲಿಸಿ ಬಿಡ್ತೀವಿ ಅಂತ ಹೇಳ್ಕೊಂಡು ಸರ್ಕ್ಯುಲೇಷನ್ ಹಾಕ್ಬಿಡ್ತಾರೆ. ಜಬರ್ದಸ್ತಿ ಬರ್ತಾರೆ. ಬಂದಾಗ 1-2 ದಿವಸ ನಾವು ಹೋಗ್ಬಿಡ್ಬೇಕಪ್ಪ, ಎಂತ ಒಂದು ಜಾಕೆ ಬಂದಿದೀವಿ ಅಂತ ಏನ್ ಮಾಡ್ತಾರೆ, ಚಡಪಡಿಸ್ತಾರೆ. 3ನೇ ದಿವಸ, 4ನೇ ದಿವಸ, 5ನೇ ದಿವಸ ಆಯ್ತು, ಸೆಟಪ್ ಆಗ್ಬಿಡ್ತಾರೆ. ಆಮೇಲೆ ಇನ್ಸ್ಪೆಕ್ಷನ್ಗೆ ಬಂದಾಗ ಒಮ್ಮೆ ಡೈರೆಕ್ಟರು ಇವ್ರದ್ದೆಲ್ಲ ಏನು ಹೇಗಿದ್ದೀರಿ ಅಂತೆಲ್ಲ ಕೇಳಿದ್ರೆ ಅವರು 4 ಯೋಗ ಕೇಂದ್ರಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ಸೇಮ್ ಡೈರೆಕ್ಟರ್ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ 4 ಕಡೆ ಯೋಗ ಕೇಂದ್ರ ಮಾಡಿದ್ದಾರೆ. ಅದರಲ್ಲಿ ಯಲ್ಲಾಪುರ ಈಶ್ವರಿ ವಿಶ್ವವಿದ್ಯಾಲಯ ಒಂದು ಯೋಗ ಕೇಂದ್ರ. ಅವರು 3 ಕಡೆ ವಿಸಿಟ್ ಮಾಡಿ 4ನೇ ಕಡೆ ನಮ್ಮಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಬಂದ್ರೆ ಇನ್ಸ್ಪೆಕ್ಷನ್ಗೆ. ಅಲ್ಲಿ ಎಲ್ಲ ಕಾಯ್ತಾ ಕುಂತಿದಾರಂತೆ. ಎಷ್ಟೊತ್ತಿಗೆ ನಮ್ಗೆ ಇನ್ಸ್ಪೆಕ್ಷನ್ ಬರ್ತಾರೆ, ಎಷ್ಟೊತ್ತಿಗೆ ನಮ್ಗೆ ಕಂಪ್ಲೇಂಟ್ ಹೇಳಬೇಕು, ಅದು ತೊಂದರೆ ಇದೆ, ನಮ್ಗೆ ಇದು ತೊಂದರೆ ಇದೆ, ನಮ್ಗೆ ರಿಲೀವ್ ಮಾಡ್ರಿ, ನಾವು ಮನೆಗೆ ಹೋಗ್ಬೇಕು, ಮತ್ತೊಂದು ಮಾಡ್ಬೇಕಂತ ಹೋದ ಕೂಡಲೇ ಎಲ್ಲಾ ಶಿಕ್ಷಕರು ಏನ್ ಮಾಡ್ತಿದ್ರು, ಮುತ್ತಿಗೆ ಹಾಕಿ ಕಂಪ್ಲೇಂಟ್ ಕೊಡ್ತಿದ್ರು. ನಮ್ಮ ಕೇಂದ್ರಕ್ಕೆ ಬಂದ್ರು ವಿಸಿಟ್ ಮಾಡ್ಲಿಕ್ಕೆ. ಎಲ್ಲರಿಗೂ ಭೇಟಿ ಮಾಡಿಸ್ಬೇಕಾದ್ರೆ ನಾವು ಸಿಸ್ಟಮ್ಯಾಟಿಕ್ ಅವ್ರನ್ನೆಲ್ಲ ಕೂರಿಸಿ ಇವ್ರನ್ನ ಬಹಳ ಗೌರವದಿಂದ ಕರ್ಕೊಂಡ್ಬಂದು ನೀವು ಮಾತಾಡಿ ಅವ್ರ ಜೊತೆಗೆ ಅಂತ ಹೇಳ್ಕೊಂಡ್ ಬಿಟ್ಟೆವು. ಎಲ್ಲ ಕೇಳ್ತಾರೆ ಹೇಗಿದ್ದೀರಿ ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಇಲ್ಲಿಂದ ಹೋಗ್ಲಿಕ್ಕೇನೆ ಮನ್ಸಿಲ್ಲ ಅಂತ ಇವ್ರದ್ದು ಉತ್ತರ. ಏನ್ ಕಂಪ್ಲೇಂಟ್, ಏನಾದ್ರು ತೊಂದರೆ ಇದೆನಾ? ಏನ್ ತೊಂದರೆ ಇಲ್ಲ. ಎಲ್ಲರೂ ನಿಮ್ಗೆ ಅಷ್ಟು ಜನನೂ ಸಹಿತ ಅದೇ ರೀತಿ ಆನ್ಸರ್ ಕೊಟ್ಟಿದ್ದಾರೆ. ಆವಾಗ ಅವ್ರಿಗೆ ಏನಾದ್ರು ರಿಯಲೈಸೇಷನ್ ಆಗಿ ಅಷ್ಟರ ತನಕ ನಮ್ಮ ಸಂಸ್ಥೆಗೆ ಯೋಗ ಕೇಂದ್ರ ಮಾಡಬಾರ್ದು ಅಂತ ಹೇಳ್ಕೊಂಡು ಏನ್ ಮಾಡಿದಾರೆ ಅವರು, ನಮ್ಗೆ ವಿರೋಧ ಮಾಡಿದವರು ಅವರೇ. ಕೊನೆಗೆ ಇನ್ಸ್ಪೆಕ್ಷನ್ ಬಂದವರು ಅವರೇ ಇನ್ಸ್ಪೆಕ್ಷನ್ ಬಂದು ಫುಲ್ ಚೇಂಜ್ ಆಗ್ಬಿಟ್ರು ಅವರು. ಅದಕ್ಕೋಸ್ಕರ ನಾವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಒಂದು ತರಬೇತಿ ಕೊಡ್ಲಿಕ್ಕೆ ಜವಾಬ್ದಾರಿ ಕೊಟ್ರೆ ನಾವು ಯಾವ ಸ್ಟೈಲಲ್ಲಿ ಕೊಡ್ತೀವಿ, ಆ ವ್ಯಕ್ತಿಗಳನ್ನ ಹೆಂಗ್ ಪರಿವರ್ತನೆ ಮಾಡ್ತೀವಿ, ಇದು ಸಮಾಜಕ್ಕೆ ನಿಜವಾದಂತ ಸೇವೆ ಹೇಗೆ ತಲುಪ್ತದೆ ಅನ್ನೋದು ಸರ್ಕಾರ ಕಣ್ ತೆರೆಸಬೇಕಾದ್ರೆ, ಅಕಸ್ಮಾತ್ ಕಣ್ ತೆರೀತಂದ್ರೆ ನೀವೆಲ್ಲರೂ ಬ್ಯುಸಿ ಆಗ್ಬಿಡ್ತೀರಿ ಕೊನೆಗೆ. ಯಾಕಂದ್ರೆ ಟ್ರೈನಿಂಗ್ ಕೊಡ್ಬೇಕಂತಂದ್ರೆ ನೀವು ಯಾವ ಕ್ಷೇತ್ರ ಬೇಕಾದ್ರೂ ತಗೊಳ್ರಿ, ಬೇಕಾದ್ರೆ ವೈದ್ಯಕೀಯ ಕ್ಷೇತ್ರ ಕೊಡ್ರಿ. ವೈದ್ಯಕೀಯ ಕ್ಷೇತ್ರಕ್ಕೆ ಅವರಿಗೆ ಸಂಬಂಧಿಸಿದಂತ ಎಷ್ಟು ಶಿಕ್ಷಣ ಕೊಡಬೇಕೋ ಅದಕ್ಕೆ ಸ್ಪೆಷಲಿಸ್ಟ್ ಅನ್ನ ಕರೆದು ಟ್ರೈನಿಂಗ್ ಕೊಡೋದು. ಅದರ ಜೊತೆಗೆ ಅವ್ರಿಗೆ ಆಂತರಿಕ ಪರಿವರ್ತನೆ ಮಾಡಲಿಕ್ಕೆ, ಜೊತೆಗೆ ನಮ್ಮ
ಇನ್ಸ್ಟ್ರಕ್ಟರ್ಸ್ ಇರ್ತಾರೆ, ಅವರು ಶಿಕ್ಷಣ ಕೊಡಬೇಕು. ಆ ಶಿಕ್ಷಣ ಈ ಶಿಕ್ಷಣ ಎರಡು ಜೊತೆ ತರಬೇತಿ ಹೋದ್ರೆ ಆ ವ್ಯಕ್ತಿಯನ್ನು ಪರಿವರ್ತನೆ ಖಂಡಿತ ಆಗ್ತಾನೆ. ಈಗ ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತೆಯರ ತರಬೇತಿ ಕೇಂದ್ರ ಅಂತ ಅದೊಂದು ಸ್ಕೀಮ್ ಸ್ಯಾಂಕ್ಷನ್ ಆಗಿದೆ. ನಮ್ಗೆ ಇಂಟ್ರೆಸ್ಟ್ ಯಾಕೆಂದ್ರೆ ಅದು ಒಂದು ಬ್ಯಾಚಿಗೆ 50 ಜನ ಬರ್ತಾರೆ. ಅಂದ್ರೆ ಸೇವೆ ಹೇಗಾಗ್ತದೆ ಅಂತ ಅನ್ನೋದಕ್ಕೊಂದು ಉದಾಹರಣೆ. 50 ಜನ ಬಂದ್ರೆ ಅವರೆಲ್ಲ ಹಳ್ಳಿಯಿಂದ ಸಿಲೆಕ್ಟ್ ಆಗುವವರು, ಹಳ್ಳಿಯಿಂದ. ಇವತ್ತು ನಮಗೆ ಹಳ್ಳಿಗೆ ಹೋಗಿ ಈಶ್ವರೀಯ ಜ್ಞಾನ ಕೊಡಬೇಕಾದ್ರೆ ನಮ್ಮಲ್ಲಿ ಹ್ಯಾಂಡ್ಸ್ ಕಡಿಮೆ, ನಮ್ಮಂತೆ ಸರೆಂಡರ್ ಆಗೋರು ಎಷ್ಟು ಜನ ಇದ್ದಾರೆ? ಎಲ್ಲೋ ಒಬ್ರೊಬ್ರು. ಮತ್ತೆ ಹಳ್ಳಿ ಕವರ್ ಮಾಡ್ಲಿಕ್ಕೆ ಇನ್ನೂ ತಾಲೂಕು ಎಲ್ಲ ಕವರ್ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಆದಷ್ಟು ತಾಲೂಕೆಲ್ಲ ಕವರ್ ಆಗಿದೆ. ಆದ್ರೆ ಹಳ್ಳಿ ಕವರ್ ಆಗ್ಬೇಕಾದ್ರೆ ನಮ್ಮಲ್ಲಿ ಹ್ಯಾಂಡ್ಸ್ ಕಡಿಮೆ. ಒಂದು ವೇಳೆ ಆ ಕಾರ್ಯಕರ್ತೆಯರನ್ನ ಕರ್ಕೊಂಬಂದು ಅವರಿಗೆ ಏನು ಸರ್ಕಾರ ಒಂದು ಸಿಲೆಬಸ್ ಇಟ್ಟಿದೆ ಅದನ್ನು ಶಿಕ್ಷಣ ಕೊಡ್ಲೇಬೇಕು. ಯಾಕಂದ್ರೆ ಅವ್ರ ಮುಂದೆ ಕೆಲಸ ಮಾಡ್ಬೇಕಲ್ಲ. ಮನೆಗೆ ಹೋಗಿ ಎಷ್ಟು ಜನಸಂಖ್ಯೆ ಇದೆ, ಮಕ್ಕಳು ಎಷ್ಟು, ಯಾವ ರೋಗ, ಮತ್ತೊಂದು ಅವರಿಗೆಲ್ಲ ಇದೆ ಅದು ಕೊಡ್ಲಿಕ್ಕೆ. ನ್ಯೂಟ್ರಿಷನ್ ಮತ್ತೆ ಚೈಲ್ಡ್ ಡೆವಲಪ್ಮೆಂಟ್ ನ ಬಗ್ಗೆ 2 ಅವರಿಗೆ ಸಬ್ಜೆಕ್ಟ್ ನ ಬಗ್ಗೆ ಪಾಠ ಕೊಡಬೇಕು. ಅದರ ಜೊತೆಗೆ 1-2 ಪಾಠ, ಬೆಳಿಗ್ಗೆ 1 ಕ್ಲಾಸು, ಸಾಯಂಕಾಲ 1 ಕ್ಲಾಸು ಅವರಿಗೆ ಆಂತರಿಕ ವ್ಯಕ್ತಿತ್ವ ನಿರ್ಮಾಣ ಮಾಡ್ಲಿಕ್ಕೆ ನಾವು ಶಿಕ್ಷಣ ಕೊಟ್ಬಿಟ್ರೆ ಅವ್ರು ಎಷ್ಟು ಮನಪೂರ್ವಕ ಕೆಲಸ ಮಾಡ್ತಾರೆ. 3 ತಿಂಗಳು ಇರ್ತಾರೆ ನಮ್ಮ ಜಾಗದಲ್ಲಿ. ಮತ್ತೆ ಅವರು ಆ ತರಬೇತಿ 3 ತಿಂಗಳ ತರಬೇತಿ, 3 ತಿಂಗಳಲ್ಲಿ ಅವರನ್ನ ಉತ್ತಮ ಪರ್ಸನಾಲಿಟಿ ರೂಪಿಸಬಹುದು ನಾವು. ಇನ್ನು 21 ದಿನ ಅಂದ್ರೆ ಬಹಳ ಅರ್ಜೆಂಟ್ ಆಗ್ತದೆ ಈಗ ನಡೆಯುವಂತದ್ದು. 3 ತಿಂಗಳಲ್ಲಿ ಮಾತ್ರ ಅಂದ್ರೆ ಚೆನ್ನಾಗಿ ರೆಡಿ ಮಾಡಿಬಿಟ್ರೆ ಅವರು ಕೇವಲ ದೈಹಿಕ ಸೇವೆ ಮಾತ್ರ ಅಲ್ಲ, ಯಾವ ಸೇವೆ ಮಾಡ್ತಾರೆ? ಎಲ್ಲ ಆತ್ಮಗಳ ಸೇವೆ ಮಾಡ್ತಾರೆ. ಮನೆಗೆ ಹೋಗಿ ಅವ್ರಿಗೆ ಸುಖ ಶಾಂತಿ ಕೊಡುವಂತ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಬರೇ ತಮ್ಮದು ಕೆಲಸ ರಿಪೋರ್ಟ್ ಕಲೆಕ್ಷನ್ ಮಾಡೋದು, ಮಾಡ್ಬೇಕಲ್ಲ ಅಂತ ಮಾಡೋದು, ರಿಪೋರ್ಟ್ ಒಪ್ಸೋದು, ಹಿಂಗ್ ಮಾಡ್ಬಿಟ್ರೆ ಅದು ಸೇವಾ ಭಾವನೆನ? ಮಾಡುವಂತ ಕೆಲಸ ನೀವೇನ್ ಮಾಡ್ತೀರ ಅಷ್ಟು ಸೇವಾ ಭಾವನೆ. ಅವರ ಉನ್ನತಿ ಆಗ್ಬೇಕು, ಅವರ ಉನ್ನತಿಗೋಸ್ಕರ ನನ್ನ ನೇಮಕ ಮಾಡಿದ್ದಾರೆ ಅಂತ ಇವ್ರಿಗೇನಾಗಬೇಕು? ಆಂತರಿಕ ಭಾವನೆ ಪರಿವರ್ತನೆ ಮಾಡಬೇಕಾದ್ರೆ ಈಶ್ವರ ವಿಶ್ವವಿದ್ಯಾಲಯ ಬಿಟ್ಟರೆ ಬೇರೆ ಯಾರಿಂದಲೂ ಆ ಟ್ರೈನಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೆಲವೆಲ್ಲ ಶಿಕ್ಷಕರು ಅವರಿಗೆ ಹೆಸರು ಬಂದದ್ದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ MLA ಲೆಟರ್ ತಗೊಂಡ್ಬಂದಿರ್ತಾರಂತೆ. ನಾವು ಹೋಗಂಗಿಲ್ಲ ಟ್ರೈನಿಂಗ್ಗೆ, ಬ್ರಹ್ಮಕುಮಾರಿ ಸಂಸ್ಥೆ ನಾವು ಹೋಗಂಗಿಲ್ಲ ಅಂತ ಹೇಳ್ಕೊಂಡು MLA ಲೆಟರ್ ತಂದು ಏನ್ ಮಾಡ್ತಾರೆ? ಕ್ಯಾನ್ಸಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಂತೆ. ಆಮೇಲೆ ಆ ರೀತಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದವರನ್ನ AEO ಜಬರ್ದಸ್ತಿ ಏನ್ ಮಾಡಿದಾನೆ? ಕಳಿಸಿದ್ದಾರೆ. ಅವರದ್ದು ಅನುಭವ ಬಹಳ ಚಂದ ಇದೆ. ನಾವು ಹೀಗೆ ಮಾಡಿ ಬಂದವರು ಕೊನೆಗೆ ಭಗವಂತ ನಮ್ಮನೆ ಬಿಟ್ಟಿಲ್ಲ, ಹೋಗುವಾಗ ಅವ್ರು ಕಣ್ಣೀರ್ ಹಾಕೊಂಡು ಹೋಗ್ತಾರೆ. ಆ ಜಾಗ ಬಿಟ್ಟು ಹೋಗ್ಲಿಕ್ಕೆ ಅವರಿಗೆ ಮನ್ಸಿರಂಗಿಲ್ಲ. ಒಬ್ಬರಿಗೆ ಅಂತೆ ಜ್ವರ ಬಂದಿದೆ ಅವರಿಗೆ. ಇಲ್ಲ ಡಾಕ್ಟರ್ ರೆಸ್ಟ್ ತಗೋಬೇಕಂದ್ರೆ ಅದಕ್ಕೆ ನಾವು ಟ್ರೈನಿಂಗ್ಗೆ ಹೋಗಂಗಿಲ್ಲ ಅಂತ ಯಾರ ಹತ್ರ ಬಂದರೆ? AEO ಹತ್ರ ಬಂದಿದ್ದಾರೆ. ನಿಮ್ಗೆ ರೆಸ್ಟ್ ಬೇಕಲ್ವಾ, ನೀನು ಬಸ್ಸಲ್ಲಿ ಆರಾಮ ರೆಸ್ಟಲ್ಲೇ ಹೋಗು, ಅಲ್ಲಿನೂ ಸಹಿತ ಹೇಗಿರು, ನಿನಗೆ ಮನೆಗಿಂತಲೂ ಸಹಿತ ಏನ್ ಮಾಡ್ತಾರೆ? ಜಾಸ್ತಿ ಉಪಚಾರ ಮಾಡ್ತಾರೆ. ನೀನು ರೆಸ್ಟಲ್ಲೇ ಇರು, ನೀನು ಕರೆಕ್ಟ್ ಟೈಮಿಗೆ ಅಷ್ಟೇ, ಏನ್ ಟೆನ್ಷನ್ ಇಲ್ಲ, ಏನೂ ಇಲ್ಲ. ನೀ ಮನೇಲಿರೋದಕ್ಕಿಂತಲೂ ಸಹಿತ ಜಾಸ್ತಿ ರೆಸ್ಟಲ್ಲಿ ಎಲ್ಲಿರ್ಬೋದು? ನೀವು ತರಬೇತಿಯಲ್ಲಿ ಇರ್ಬೋದು ಅಂತ. ಜ್ವರ ಬಂದ್ರು ಸಹಿತ AEO ಇಂಟ್ರೆಸ್ಟ್ ತಗೊಂಡ್ರೆ ಜ್ವರ ಬಂದ್ರೆ ಸಹಿತ ಬಿಟ್ಟಿಲ್ಲ, ಕುರೆ ನಾವು ಕಳ್ಸಿಕೊಟ್ಟಿದ್ವಿ ಅಂತಾರ ಅವ್ರು. ಆಮೇಲೆ ಅವರ ಅನುಭವ ನೋಡ್ಬೇಕು. ಆ ಜಾಗಕ್ಕೆ ಕಾಲಿಟ್ಟಾಗನೆ ಜ್ವರನೂ ಇಲ್ಲ, ಏನೂ ಇಲ್ಲ, ಮೈಂಡ್ ರಿಲೀಫ್ ಆಗಿಬಿಡ್ತಲ್ಲ, ಮನಸ್ಸು ರಿಲೀಫ್ ಆಯ್ತು. ಮತ್ತೆ ಎಷ್ಟು ಸಿಸ್ಟಮೆಟಿಕ್ ಅವರಿಗೆ ಉಪಚಾರ, ಗಂಟೆ ಕರೆಕ್ಟ್ ಊಟ, ಅಷ್ಟು ಟೈಮಿಗೆ ಅವರು ಮನೇಲಿ ಇದ್ರು ಸಹಿತ ಅಷ್ಟು ಟೈಮ್ ಊಟ ಮಾಡಂಗಿಲ್ಲ, ಅಷ್ಟು ಕರೆಕ್ಟ್ ಊಟ, ಅವ್ರಿಗೆ ಚಾ ಏನ್ ಬೇಕು ಎಲ್ಲ ಸಿಸ್ಟಮೆಟಿಕ್ ಆಗಿರೋದ್ರಿಂದ ಮತ್ತೆ ಎಲ್ಲ ನಾವು ಅಕ್ಕಂದಿರೇ ಅವರಿಗೆ ಪ್ರೀತಿಯಿಂದ ಬಡಿಸೋದು ಅವೆಲ್ಲ ಎಲ್ಲಿ ಸಿಗ್ಬೇಕು ಅವರಿಗೆ? ಈಗ ನಾವೆಲ್ಲ ಬ್ರಹ್ಮ ಪೂಜನೆ ಇದ್ರೆ ನಾವೇ ಎಲ್ಲ ಬಡಿಸ್ಲಿಕ್ಕೆ ನಿಂತೆ ಬಿಡ್ತೀವಿ. ನಾವೆಲ್ಲ ಪಾಠ ಮಾಡೋಂಥ ಟೀಚರ್ ಅಂತ ತಿಳ್ಕೊಬೇಡ್ರಿ, ಎಲ್ಲಾ ಕೆಲ್ಸನೂ ಸಹಿತ ಮಾಡ್ಲಿಕ್ಕೆ ಹೋಗ್ತೀವಿ. ಅವರಿಗೆ ಶ್ರಮದಾನ ಮಾಡ್ಬೇಕಾದ್ರೆ ಮೊದ್ಲು ಮಣ್ಣಿನ ಬುಟ್ಟಿ ನಾವು ಎತ್ತುತ್ತೀವಿ. ಆಗ ಅವರು ಎಂತ ಅಭಿಮಾನ ಇದ್ದವರಾದ್ರೂ ಏನಾಗ್ಬೇಕಲ್ಲಿ? ಬಗ್ಲೇಬೇಕಲ್ವಾ? ಅವರು ರಾಷ್ಟ್ರ ಪ್ರಶಸ್ತಿ ಪಡ್ಕೊಳ್ಳೋಂತ ಶಿಕ್ಷಕರು ಬಂದಿರ್ತಾರೆ, ಅಲ್ಲಿ ಏನ್ ನಡೆಯಂಗಿಲ್ಲ. ಯಾಕೆಂದ್ರೆ ಇನ್ಸ್ಟ್ರಕ್ಟರ್ಸ್ ಟೀಚಿಂಗ್ ಮಾಡುವವರೇ ನಾವು ಸ್ವಯಂ ಅವ್ರ ಮುಂದೆ ಕೆಲಸ ಮಾಡಿಬಿಟ್ರೆ ಅವ್ರು ಎಲ್ಲರೂ ಒಂದಾಗಿ ಎಷ್ಟು ಒಂದು ಸಮಾನತೆ, ಅಭಿಮಾನ ದೂರ ಆಗ್ತದೆ. ಆ ಟೈಪ್ನ ಒಂದು ತರಬೇತಿ ಎಲ್ಲ ಪ್ರತಿದಿಗ ನಡೀತಾ ಇದೆ. ಈಗ ಇನ್ನೊಂದು ಹೈಸ್ಕೂಲ್ನ ಲೇಡಿ ಟೀಚರ್ಸ್ ಅಕ್ಕಂದಿರಿಗೆ, ಅದು ಈ ವರ್ಷದಿಂದ ಹೊಸದಾಗಿ ಸ್ಕೀಮು. ಮತ್ತೆ ಪ್ರೈಮರಿ ಶಾಲಾ ಶಿಕ್ಷಕರು ವರ್ಷಕ್ಕೆ 400 ಜನ ತರಬೇತಿ ತಗೊಳ್ತಾರೆ. ಅಂದ್ರೆ ಸೇವೆ ಮಾಡುವಾಗ ಹೇಗೆ ಈ ಬೇರೆ ಸಂಘ ಸಂಸ್ಥೆಗಳು ಮಾಡೋದಕ್ಕೂ ಈಶ್ವರಿ ವಿಶ್ವವಿದ್ಯಾಲಯ ಸೇವೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ? ಇಲ್ಲಿರುವಂತ ಸೇವಾ ಕಲೆ ಏನು? ಸೇವೆ ಮಾಡುವಂತ ಕಲೆ, ಆತ್ಮಗಳನ್ನ ಕಲ್ಯಾಣ ಮಾಡುವಂತಹ ಕಲೆ ಹೇಗೆ ಇಲ್ಲಿ ಅಡಕಾಗಿದೆ ಅನ್ನುವಂಥದ್ದನ್ನ ನಾವು ಸಾಮಾನ್ಯವಾಗಿ ವರ್ತಮಾನ ಸಮಯದಲ್ಲಿ ಬಹಳ ಸಮಯದಿಂದ ಶಿಕ್ಷಣ ತಿಳ್ಕೊಂಡವರಿಗೆ ಅಷ್ಟೇ ಇದು ಅರ್ಥ ಆಗ್ತದೆ, ಬೇರೆಯವರಿಗೆ ಅರ್ಥ ಆಗುದಿಲ್ಲ. ನೀವೇನ್ ಸೇವೆ ಮಾಡ್ತೀರಿ ಅಂತ ಅಂದ್ಬಿಡ್ತಾರ ಅವ್ರು, ಗೊತ್ತಾಗುದಿಲ್ಲ ಅವರಿಗೆ. ಅಚ್ಚಾ, ಇನ್ನು ಉಳಿದ 4 ಕಲೆಗಳು ಬೇಕಾದ್ರೆ ಬರೆಯೋದಾದ್ರೆ ಬರಿಬಹುದು. ನೀವು ಹೆಡ್ಡಿಂಗ್ ಬರೆದಿರ್ತೀರಾ? ಬೇಡ, ಟೈಮ್ ಆಯ್ತು, ನಾಳೆನೆ ಬರೆಯೋಣ.
ಅಂದ್ರೆ ಯಾವ್ದ್ಯಾವ್ದು ಉಳಿತಿನ್ನು? ನಿದ್ರೆ ಮಾಡುವ ಮತ್ತು ಜಾಗೃತರಾಗುವ ಕಲೆ, ನಿದ್ರೆ ಮಾಡುವ ಮತ್ತು ಜಾಗೃತರಾಗುವ ಕಲೆ, ಆಂತರಿಕ ಮತ್ತು ಬಾಹ್ಯ, ಶಾರೀರಿಕ ಮತ್ತು ಆತ್ಮಿಕ ಶೃಂಗಾರದ ಕಲೆ. ಆಮೇಲೆ ಇದು ಕೊನೆದ್ದು, ಅದಕ್ಕಿಂತ ಮೊದಲು ಇನ್ನೊಂದಿದೆ, ನಾಳೆ ನೋಡೋಣ. ಆಮೇಲೆ ಕೊನೆದ್ದು ಯಾವ್ದಂದ್ರೆ ಜೀವನ ಕೊನೆ ಆಗುದು ಯಾವಾಗ? ದೇಹ ಬಿಡೋದು ಒಂದು ಕಲೆ, ಮರುಜನ್ಮ ಪಡೆಯುವ ಒಂದು ಕಲೆ. ದೇಹ ಬಿಡುವ ಕಲೆ, ಮರುಜನ್ಮ ಪಡೆಯುವ ಕಲೆ. ಅದರಿಂದ ನಾಳೆ ಎಲ್ಲ ನಿಮ್ಗೆ ಆ ಟ್ರೈನಿಂಗ್ ಕೊಟ್ಬಿಡ್ತೀವಿ, ಸಾಯ್ದು ಹೇಗೆ ಅಂತ. ಅದು ಕಲ್ತ್ಕೊಂಡ್ಬಿಟ್ರೆ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ, ಎಲ್ಲನೂ ಮುಗ್ದಂಗೆ, ಎಲ್ಲಾ ಕಡೆನೂ ಸಹ ಬಂದಂತೆ. ಅಚ್ಚ ಓಂ ಶಾಂತಿ.